Federal Court, Apex Court, or the Supreme Court of India. Next, the Constitution of India provides for a, in correct nodkoli, it's provide for High Court for each state, but the 7th Amendment Act of 1956 authorized the Parliament to establish a common High Court for two or more states or two or more states and a union territory. This is applicable for ಇನ್ನೊಂದು ಕೇಳ್ತೀರಾ, ಇನ್ ದ ಸೇಮ್ ಮ್ಯಾನರ್ ಇದೇ ಅಮೆಂಡ್ಮೆಂಟಲ್ಲಿ ಚೇಂಜಸ್ ಕಾಣಿಸುತ್ತೆ. ಇದೇ ಅಮೆಂಡ್ಮೆಂಟಲ್ಲಿ ಇದೆಯೋ ಅದು ಯಾವುದರಲ್ಲಿದೆ ಅದನ್ನು ಕರೆಕ್ಟಾಗಿ ನೆನೆಸ್ಕೊಳ್ಳಿ ನೋಡೋಣ. One of the institution will be common for two or more states. The other institution which will be common for more than one state. I'm not speaking about the High Court. I'm speaking about other institution which is under the Indian Constitution. Institution ಅಂದರೆ ಒಂದು ಸಂಸ್ಥೆ. ಗವರ್ನರ್ ತಾನೆ, ಗವರ್ನರು ಸಹ ಒಬ್ಬರೇ ಗವರ್ನರು ಒಂದಕ್ಕಿಂತ ಹೆಚ್ಚಿಗೆ ರಾಜ್ಯದಲ್ಲಿ ಇರ್ಬೋದು. ಹಾಗಾಗಿ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟು ಇದೆ. ಇನ್ನು ಚೆಕ್ ಮಾಡಿ ಸರಿ. So, Constitution of India provides for a High Court for each state. Same statement holds good for governor. Then, the 7th Amendment Act 1956 authorized the Parliament to establish the common High Court for two or more states and a union territory. ಇಲ್ಲಿ ಯೂನಿಯನ್ ಟೆರಿಟರಿ ಬರೋದಿಲ್ಲ ಗವರ್ನರ್ಗೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸಣ್ಣ. ಇಲ್ಲಿ ಇದಿಷ್ಟು. ನೆಕ್ಸ್ಟು ಇರೋಂಥದ್ದು, the territorial jurisdiction of the High Court is coterminous with the territory of the state. Similarly, the territorial jurisdiction of the common High Court is coterminous with the territories of the concerned state and the union territory. ಏನು coterminous ಅಂತಂದರೆ ಟೆರಿಟೋರಿ ಎಲ್ಲಿವರೆಗೂ ಅದರ ಕಾರ್ಯವ್ಯಾಪ್ತಿ ಅಥವಾ ಕಾರ್ಯಕ್ಷೇತ್ರ ಹರಡಿರುತ್ತೆ ಅಂತಂದರೆ ಆ ರಾಜ್ಯದ ಒಂದು ಬೌಂಡ್ರಿ ಏನಿದೆಯಲ್ಲ ಅಲ್ಲಿವರೆಗೂ ಇಟ್ ವಿಲ್ ಬಿ ಕೋಟರ್ಮಿನಸ್ ವಿತ್ ದ ಟೆರಿಟರಿ ಅಂತ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತ. ಇದು ಒಂದು ಟೆರಿಟರಿ ಸಂಬಂಧಪಟ್ಟಂಗೆ. ದೆನ್ ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಸಬ್ಜೆಕ್ಟ್ ಅಂತಂದರೆ ಆ ರಾಜ್ಯದಲ್ಲಿರುವಂತಹ ರಾಜ್ಯಪಟ್ಟಿ ಏನಿದೆಯಲ್ಲ ಅದ್ರ ಮೇಲೆ ಯಾವ್ಯಾವ್ದ್ರ ಮೇಲೆ ಎಕ್ಸಿಕ್ಯೂಟಿವ್ ಲಾಸ್ನ ಮಾಡ್ಬೋದಲ್ಲ ಅಲ್ಲಿವರೆಗೂ ಈ ಹೈಕೋರ್ಟ್ನ ಒಂದು ಪ್ರಭಾವ ಇದ್ದೇ ಇರುತ್ತೆ ಅಂತ. ದಟ್ ಈಸ್ ವಾಟ್ ವಿ ಕಾಲ್ ಜೂರಿಸ್ಡಿಕ್ಷನ್. ನೆಕ್ಸ್ಟ್, ಈ ಪ್ಯಾರಾಗ್ರಾಫಲ್ಲಿ ಏನಿದೆಯಲ್ಲ ಇದ್ರ ಮೇಲೆ ಆಲ್ಮೋಸ್ಟ್ 3 ಸರಿ ಪ್ರಶ್ನೆ ಬಂದಿದೆ. ಈ ವರ್ಷ ಜಸ್ಟ್ ಅದು ಚೇಂಜ್ ಆಗಿರೋದ್ರಿಂದ. ಸೊ ಹೈಕೋರ್ಟ್ ಆಫ್ ಹೈದರಾಬಾದ್ ವಾಸ್ ವರ್ಕಿಂಗ್ ಕಾಮನ್ ಕೋರ್ಟ್ ಫಾರ್ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ. ನಾವು ಇಟ್ ಈಸ್ ಬಿನ್ ಆಂಧ್ರ ಪ್ರದೇಶ್ಗೆ ಸಪ್ರೇಟ್ ಆಗಿರೋಂತಹ ಒಂದು ಹೈಕೋರ್ಟ್ನ ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಸರಿ ನೋಡ್ಕೊಳ್ಳಿ ಎಷ್ಟು ಹೈಕೋರ್ಟ್ ಇದ್ದಾವೆ ಅಂತಂದರೆ ಅಟ್ ಪ್ರೆಸೆಂಟ್ ದೇರ್ ಆರ್ 25 ಹೈಕೋರ್ಟ್ಸ್ ಇನ್ ಇಂಡಿಯಾ. ಸರಿನಾ? ಔಟ್ ಆಫ್ them only 3 high courts have jurisdiction over the more than one state. Earlier it was much higher, now it is been reduced to only 3. 25 high courts, ಅದರಲ್ಲಿ 3 high courts ಯಾವ್ಯಾವ ಅಂತ ಹೇಳ್ತೀರಾ ನೋಡೋಣ, ಗೆಸ್ ಮಾಡಿ ನೋಡೋಣ. ಒಂದಂತೂ ನಾರ್ತ್ ಈಸ್ಟಲ್ಲಿ ಇರಲೇಬೇಕು, ಅದಿದ್ದೇ ಇರುತ್ತೆ. ಸರಿನಾ? ಗುವಾಹಟಿ ಹೈಕೋರ್ಟ್ ಆಫ್ ಗುವಾಹಟಿ ವಿಲ್ ಬಿ ವರ್ಕಿಂಗ್ ಫಾರ್ 4 ಸ್ಟೇಟ್ಸ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ. ನೆಕ್ಸ್ಟ್ ಕೋಲ್ಕತ್ತಾ ಇಲ್ಲ, ತೆಗೆದುಬಿಟ್ರಿ. ಈಗ ಕೋಲ್ಕತ್ತಾ ವಿಲ್ ಬಿ ವರ್ಕಿಂಗ್ ಫಾರ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಂಡ್ ಕೋಲ್ಕತ್ತಾ. ನೆನೆಸ್ಕೊಂಡು ನೀವು ಕತೆ ಹಂಗಾರೆ ಇಷ್ಟೊಂದೆಲ್ಲ ಓದಿ. ಪಂಜಾಬ್ ಆ್ಯಂಡ್ ಚಂಡೀಗಢ ಹರಿಯಾಣ ವಿಲ್ ಹ್ಯಾವ್ ಕಾಮನ್ ಹೈಕೋರ್ಟ್. ಸರಿನಾ? ಹೈಕೋರ್ಟ್ ಆಫ್ ಪಂಜಾಬ್ ವಿಲ್ ಆ್ಯಕ್ಟ್ ಆಸ್ ಎ ಹೈಕೋರ್ಟ್ ಫಾರ್ ಬೋತ್ ಪಂಜಾಬ್ ಆ್ಯಂಡ್ ದ ಹರಿಯಾಣ. ನೆಕ್ಸ್ಟ್ ಇನ್ನೊಂದು ಕೋರ್ಟ್ ಇದೆ ನೋಡೋಣ ಇಲ್ಲಿ. ಬಾಂಬೆ ಹೈಕೋರ್ಟ್ ವಿಲ್ ಬಿ ಸರ್ವಿಂಗ್ ಗೋವಾ ಆ್ಯಂಡ್ ಮಹಾರಾಷ್ಟ್ರ. ಸರಿನಾ? ಸೊ 3 ಕೋರ್ಟ್ ಆಯಿತು. ಯಾವುದು? ಬಾಂಬೆ ಹೈಕೋರ್ಟು, ಗುವಾಹಟಿ ಮತ್ತು ಪಂಜಾಬ್ ಹೈಕೋರ್ಟ್. ಸೊ ಅದು 3 ಕೊಟ್ಟಿದ್ದಾರೆ. ಕೋರ್ಟ್ಸ್ ಆಫ್ ದ ಜೂರಿಸ್ಡಿಕ್ಷನ್ ಓವರ್ ದ ಮೋರ್ ದ್ಯಾನ್ ಒನ್ ಸ್ಟೇಟ್. ಅಮಾಂಗ್ ದ 9 ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ ಆಸ್ ಆಫ್ ನೌ, ಡೆಲ್ಲಿ ಅಲೋನ್ ಆಸ್ ದ ಸಪರೇಟ್ ಹೈಕೋರ್ಟ್. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಡೆಲ್ಲಿ ಅಲೋನ್ ಆಸ್ ದ ಸಪರೇಟ್ ಹೈಕೋರ್ಟ್ ಅವ್ರು ಕೊಟ್ಟಿರೋದು. ಆ ರಾಜ್ಯಕ್ಕೆ, ಆ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಉಚ್ಚ ನ್ಯಾಯಾಲಯ ಇದೆ. ವೆನ್ ಇಟ್ ಕಮ್ಸ್ ಟು ದ ಜಮ್ಮು ಕಾಶ್ಮೀರ್, ಇಟ್ ಶೇರ್ಸ್ ದ High Court with the other union territory, that is Ladakh. That is why ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯೂನಿಯನ್ ಟೆರಿಟರೀಸ್ ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಹ್ಯಾವ್ ದ ಕಾಮನ್ ಹೈ ಕೋರ್ಟ್ ವಿತ್ ರೆಸ್ಪೆಕ್ಟ್ ಟು ಲಡಾಖ್ ಆ್ಯಂಡ್ JNK. ಇಷ್ಟ ತಾನೇ ಇರೋದು. ಈಗ ಎಷ್ಟು ಯೂನಿಯನ್ ಟೆರಿಟರಿ ಎಷ್ಟಿದ್ದಾವೆ? 9 ಇದಾವೆ, 8 ಇದಾವೆ, 8 ಇದಾವಲ್ವಾ? ಇಲ್ಲ ಅದು ಮೋಸ್ಟ್ಲಿ ಇದು DU ಆ್ಯಂಡ್ ಡಾಮನ್ DU ಮತ್ತು ಇನ್ನೊಂದು ಯಾವುದೋ ಆಗಿದ್ದು ದಾದ್ರಾ ಆ್ಯಂಡ್ ನಾಗರ್, ಅವೆರಡು ಮರ್ಜ್ ಆಗೋದಕ್ಕಿಂತ ಮುಂಚೆ ಇದು ಪ್ರಿಂಟ್ ಆಗಿದೆ ಅನಿಸುತ್ತೆ. ಹಂಗಾಗಿ ಅವರು 9 ಅಂತ ಕೊಟ್ಟಿದ್ದಾರೆ. ಯು ಮೇಕ್ ಇಟ್ 8. ಬಟ್ ದಿ ರಿಮೈನಿಂಗ್ ಫ್ಯಾಕ್ಟ್ಸ್ ಆರ್ correct. 25 high court, 3 high courts having the jurisdiction over more than one state. The parliament
can extend the jurisdiction of the High Court to an union territory or exclude the jurisdiction of the High Court from an union territory. So the High Court of Kerala will be having the jurisdiction over Lakshadweep. Andaman and Nicobar will be under the ಕೋಲ್ಕತ್ತಾ. ಸರಿನಾ? ಪುದುಚೇರಿ ಅವು ಬೇರೆ ಏನಾರು ಇದೆಯಲ್ಲ ಅವೆಲ್ಲವನ್ನು ಕರೆಕ್ಟಾಗಿ ನೀವು ನೋಡಿ. ದ ಪವರ್ ಟು ಎಕ್ಸ್ಟೆಂಡ್ ದ ಪವರ್ ಆಫ್ ದ ಹೈಕೋರ್ಟ್ ಟು ದ ಯೂನಿಯನ್ ಟೆರಿಟರಿ ಲೈಸ್ ವಿತ್ ಯಾರ ಹತ್ರ ಇರೋದು? ಪಾರ್ಲಿಮೆಂಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಸ್ಟೇಟ್ ಹತ್ರ ಇಲ್ಲ ಅದು. ಸ್ಟೇಟ್ ಡಸಂಟ್ ಹ್ಯಾವ್ ಮಚ್ ಪವರ್ ವಿತ್ ರೆಸ್ಪೆಕ್ಟ್ ಟು ಹೈಕೋರ್ಟ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್. ಇಟ್ ಶೇರ್ಸ್ ದ ಪವರ್ ವಿತ್ ದ ಪಾರ್ಲಿಮೆಂಟ್ ಟು ಸಮ್ ಎಕ್ಸ್ಟೆಂಟ್. ಸರಿನಾ? ಇನ್ನು ಮಿಕ್ಕಿರೋಂಥ ಅಂಶಗಳು ಎಲ್ಲವೂ ಸಿಮಿಲರ್ ಇದೆ. ಯಾವ ಡಿಫ್ರೆನ್ಸ್ ಇದೆ ಅದು ಮಾತ್ರ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಡು. ಇನ್ ದ ಕೇಸ್ ಆಫ್ ನಂಬರ್ ಆಫ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ರೈಸ್ ಮಾಡಿದ್ರು? ಥ್ರೂ ದ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ವೆನ್ ಇಟ್ ಕಮ್ಸ್ ಟು ದ ನಂಬರ್ ಆಫ್ ಜಡ್ಜಸ್ ಇನ್ ದ ಹೈ ಕೋರ್ಟ್ ಆಫ್ ಎನಿ ಆಫ್ ದ ಸ್ಟೇಟ್, ದೆನ್ ಇಟ್ ವಿಲ್ ಬಿ ಯಾರು? ಪ್ರೆಸಿಡೆಂಟ್ ಫ್ರಮ್ ಟೈಮ್ ಟು ಟೈಮ್ ಇಫ್ ಹಿ ಡೀಮ್ಸ್ ಫಿಟ್. ಇದಕ್ಕೆ 10 ಜನ ಬೇಕು ಅಂದರೆ 10 ಜನನ ಮಾಡ್ಕೊತಾರೆ, 20 ಜನ ಬೇಕು ಅಂದರೆ 20 ಜನನ ಮಾಡ್ಕೊತಾರೆ. ಇಟ್ಸ್ ಅಪ್ ಟು ದ ಪ್ರೆಸಿಡೆಂಟ್, ನಾಟ್ ವಿತ್ ದ ಪಾರ್ಲಿಮೆಂಟ್. ಸರಿನಾ? ಅಲ್ಲಿ ನಂಬರ್ ಆಫ್ ಜಡ್ಜಸ್ನ ರೈಸ್ ಮಾಡಬೇಕು ಅಂತಂದರೆ ಥ್ರೂ ದ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ದ ಹೈಕೋರ್ಟ್ ಜಡ್ಜಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಓನ್ಲಿ, ನಾಟ್ ದ ಗವರ್ನರ್. ಸರಿನಾ? ಓತ್ ವಿಲ್ ಬಿ ಕನ್ಫರ್ಡ್ ಬೈ ದ ಗವರ್ನರ್, ಬಟ್ he is not going to appoint them. The appointed by the president, the chief justice is appointed by the president after consultation with the chief justice of India and the governor of the state concerned. For the appointment of the other judges, the chief justice of the concerned high court is also consulted. In case of common high court for the 2 or more states, the governors of all the states concerned are consulted by the president. It's only consultation. So governor will be consulted. If it is the joint court, then the court governors of the 2 states will be consulted along with the ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಇನ್ನು ರಿಮೈನಿಂಗ್ ಕೇಸಸ್ ಏನಿದೆಯಲ್ಲ, ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್, ಥರ್ಡ್ ಜಡ್ಜ್ ಕೇಸ್, ಅದರ ಪ್ರಕಾರನೇ ನಡೀತು. ಇಲ್ಲೂ ದ ಸೇಮ್ ಥಿಂಗ್ ಈಸ್ ಅಪ್ಲಿಕಬಲ್ ಓವರ್ ಇಯರ್. ಓನ್ಲಿ ಚೇಂಜಸ್ ಈಸ್ ದ ಕೊಲಿಜಿಯಂ ಸಿಸ್ಟಮ್ ವಿಚ್ ಈಸ್ ಮೇಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದ Supreme Court judges, 4 judges plus CJI. In this case, it will be 2 judges plus CJI. So while transferring or while discussing the appointment of the High Court judges. ಇದು ಕರೆಕ್ಟಾಗಿ ನೋಡಿ. Qualification of the judges. A person to be appointed as a judge of the High Court should have the following qualification. ಮೊದಲೇದು, he should be citizen of India. He should have held the judicial office in the territory of India for 10 years. Judicial office for the 10 years. Then he should have been the advocate of the High Court for the ಸರಿನಾ? ಅದು ಇದು 5 years ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ. ದ ಸೇಮ್ ಈಸ್ ಅಪ್ಲಿಕಬಲ್ ಫಾರ್ ದ ಸುಪ್ರೀಂ ಕೋರ್ಟ್ ಜಡ್ಜ್. ಸರಿನಾ? ಇಲ್ಲಿಗೋಲ್ಗಿರೋಂಥ ವ್ಯತ್ಯಾಸ ಯಾವುದು ಅಂತಂದರೆ, ಇಯರ್ ದೇ ವಿಲ್ ಕನ್ಸಿಡರ್ ಇಂಟು ಜುಡಿಷಿಯಲ್ ಆಫೀಸ್, ಅಲ್ಲಿ ಜುಡಿಷಿಯಲ್ ಆಫೀಸ್ನ ತಗೊಳೋದಿಲ್ಲ. ಅಲ್ಲೇನು ಅಂತಾರೆ ಅಂತಂದರೆ, ಹೈಕೋರ್ಟ್ ಜಡ್ಜ್ ಫಾರ್ 5 years ಆ್ಯಂಡ್ ಅಡ್ವೊಕೇಟ್ ಆಫ್ ದ ಹೈಕೋರ್ಟ್ ಫಾರ್ 10 years ಆರ್ ದ ಎಮಿನೆಂಟ್ ಜೂರಿಸ್ಟ್ ಆರ್ ದ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್. ಇಲ್ಲಿ ದಟ್ ಪಾಯಿಂಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್, ಬಟ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಜುಡಿಷಿಯಲ್ ಆಫೀಸ್ ಓವರ್ ಹಿಯರ್. From the above, it is clear that the Constitution has not prescribed the minimum age of appointment as a judge of a High Court. Moreover, unlike the case of the Supreme Court, the Constitution makes no provision for the appointment of the distinguished jurist. Eminent jurist na illi appoint ಮಾಡಂಗಿಲ್ಲ. So, when it comes to the oath or affirmation, it will be prescribed or subscribed by the ಯಾರು ಕೊಡ್ತಾರೆ? ಪ್ರಮಾಣ ವಚನ ಗವರ್ನರು ಕೊಡೋ ಅಂಥದ್ದು. Tenure is not fixed by the Constitution, but the retirement age been fixed. For them, it is 65. In the Supreme Court, here it is 62. So now he can resign from his office by writing resignation letter to President. So now Governor illa. Next, he can be removed from his office by the President on the recommendations of the Parliament. That shows that the procedure followed for the removal of the Judge of the Supreme Court and the Judge of High Court is same. ಏನು 5 ಸ್ಟೆಪ್ ಇದೆಯಲ್ಲ,
first 100 members, 50 members, and then speaker should accept or reject. If it is accepted, committee, it consists of 3 members, Supreme Court judge or the CJI or the Chief Justice of the High Court, any High Court, and the eminent jurist. If they give the report, regarding proved incapacity and the proved misbehavior, then the report will be given to the speaker and it will be put before the parliament and it will be tabled before the parliament, and if the parliament accepts and it passes with the special majority, then it will be accepted. Sandra, president sign ಆಗ್ತಾರೆ, then the high court judge will be removed. So you just remember the removal procedure for the Supreme Court judge and the High Court judge is same. When it comes to the subordinate court, it is different. Right. During the transfer of judges, ನಿಮಗೆ ತಾಯಿಲ್ ರಮಣಿ ಕೇಸ್ನ ಈಗ ನೆನಪು ಮಾಡ್ಕೊಳ್ಳಿ. ತಮಿಳ್ನಾಡಕ್ಕೂ ಹೈಕೋರ್ಟಿಂದ ಅವ್ರನ್ನ ಎಲ್ಲಿಗೆ ಹಾಕಿದ್ದು? ಮಣಿಪುರನ ಮೇಘಾಲಯ ಯಾವುದೋ ಒಂದು ನಾರ್ತ್ ಈಸ್ಟ್ಗೆ ಹಾಕಿದ್ರು. ವೇರ್ ದ ಸ್ಟ್ರೆಂತ್ ಈಸ್ ಓನ್ಲಿ 3, ಇಯರ್ ದ ಸ್ಟ್ರೆಂತ್ ಈಸ್ ವೆರಿ ಮಚ್ ಹೈಯರ್, 70+ ಇದೆ. ಅಲ್ಲಿ ಇರೋಂಥದ್ದು 3 ಜಡ್ಜಸ್ ಅಷ್ಟೇ. ಆ ಜಡ್ಜಿಗೆ ಅಲ್ಲಿಗೆ ಹಾಕಿದ್ದಾರೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಎ ಪನಿಷ್ಮೆಂಟ್ ಟ್ರಾನ್ಸ್ಫರ್. ದ ಪ್ರೆಸಿಡೆಂಟ್ ಕ್ಯಾನ್ ಟ್ರಾನ್ಸ್ಫರ್ ದ ಜಡ್ಜ್ ಫ್ರಮ್ ಒನ್ ಹೈ ಕೋರ್ಟ್ ಟು ಅದರ್ ಹೈ ಕೋರ್ಟ್ ಕನ್ಸಲ್ಟಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ದಿಸ್ ಕನ್ಸಲ್ಟಿಂಗ್ ಈಸ್ ನಥಿಂಗ್ ಬಟ್ ದ ಕನ್ಸಲ್ಟಿಂಗ್ ಕೊಲಿಜಿಯಂ ಸಿಸ್ಟಮ್. ಸರಿನಾ? ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದರೆ, ಟ್ರಾನ್ಸ್ಫರ್ ಅಂಡ್ ದ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಬೈ ದ president. So in the third judge's case, the Supreme Court opined that the case of the transfer of High Court judges, the Chief Justice of India should consult, in addition to the collegium of the 4 senior-most judges of the Supreme Court, the Chief Justice of the 2 High Courts, one from which the judge is being transferred and the other receiving him. Thus the sole opinion of the Chief Justice of India does not constitute the consultation process. So now our individual opinion ಕೊಡಂಗಿಲ್ಲ, it should be through the consultation. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. In Supreme Court, it is ruled that transfer of the High Court judges could be resorted to only as an exceptional measure and only in public interest and not by the way of punishment. ಈ ಸರಿ ಅಲ್ಲಿ ಮಾಡಿದ್ದು ತಮಿಳ್ನಾಡಲ್ಲಿ ಇದಕ್ಕೆ ಉಲ್ಟಾ ಇತ್ತು. ಸರಿನಾ? ಸೊ ಶಿ ರಿಸೈನ್. ನೆಕ್ಸ್ಟ್ ಅಲ್ಲಿ ನಾವು ನೋಡಿದ್ದು ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆ್ಯಂಡ್ ದ ಆ್ಯಕ್ಟಿಂಗ್ ಜಡ್ಜಸ್. ಅಲ್ಲಿ ಅದ ನಂತರದಲ್ಲಿ ಅಡಾಕ್, ಅದಾದಮೇಲೆ ರಿಟೈರ್ಡ್ ಜಡ್ಜಸ್. ಇಲ್ಲಿ ನಮಗೆ ಅಡಾಕ್ ಕಾಣಿಸೋದಿಲ್ಲ, ಇಲ್ಲಿ ಕಾಣೋಂಥದ್ದು ಅಡಿಷ್ನಲ್ ಜಡ್ಜಸ್ ಆ್ಯಂಡ್ ದ ಆ್ಯಕ್ಟಿಂಗ್ ಜಡ್ಜಸ್ ಆಲ್ಸೋ. ಸೊ ಆ್ಯಕ್ಟಿಂಗ್ ಜಡ್ಜಸಲ್ಲಿ 2 ಥರ ಬರುತ್ತೆ. ಒನ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಎ ಜಡ್ಜ್ ಆ್ಯಂಡ್ ಒನ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಎ ಚೀಫ್ ಜಸ್ಟಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಹೈ ಕೋರ್ಟ್. ಈಗ ನೋಡಿ, ದ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ದ ಜಡ್ಜ್ ಆಫ್ ಎ ಹೈ ಕೋರ್ಟ್ ಆಸ್ ಆನ್ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ದ ಹೈ ಕೋರ್ಟ್. ಇಲ್ಲಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಯರ್ ಇಟ್ ಈಸ್ ಬೀನ್ ಗಿವನ್ ದಟ್ ಇಟ್ ಈಸ್ ಯಾರ ಬಗ್ಗೆ ಕೊಟ್ಟಿರೋದು? ಪ್ರೆಸಿಡೆಂಟ್ ಬಗ್ಗೆ. ಅಲ್ಲಿ ನೀವು ಕರೆಕ್ಟಾಗಿ ಚೆಕ್ ಮಾಡಿ. ಇಟ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ಚೀಫ್ ಜಸ್ಟಿಸ್ಗೆ, with respect to president. Other judges ke CJI come into picture. The president can appoint the judge of the High Court as a acting chief justice. Judge appointed as a chief justice of that particular High Court when the chief justice office is vacant, absent, and when he is unable to perform. When it comes to the additional and the acting judges, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲಿರೋಂಥರ ಅಡಾಕಲ್ಲಿ ಏನು ಮಾಡಿದ್ರು ಅಂತಂದರೆ, the judges will be taken by the High Court. Judges will be taken by the High Court and they will act as a Supreme Court judge. When it comes to the additional and acting judges, here the president, not the CJI or the CJI of High Court, president can appoint duly qualified persons as additional judges of the High Court for a temporary period not exceeding 2 years. 2 ವರ್ಷಗಳ ಮಟ್ಟಿಗೆ ಮಾತ್ರ ಅವ್ರನ್ನ ಅಲ್ಲಿ ಆ್ಯಕ್ಟಿಂಗ್ ಜಡ್ಜ್ ಆಗಿ ತಗೋತಾರೆ. ಸರಿನಾ? ಇದು ಪ್ರೆಸಿಡೆಂಟ್ will appoint the person who is duly qualified. ಏನು ಕ್ವಾಲಿಫಿಕೇಷನ್ ಅವ್ರದ್ದು? 62. He should be citizen of India. He should hold the judicial office for 10 years or he should be advocate for 10 years. ಇಂಥ ವ್ಯಕ್ತಿ ಯಾರಿದ್ದಾರೋ ಅಲ್ಲಿ ಯಾರು ಅಡ್ವೊಕೇಟ್ ಆಗಿರ್ತಾರೋ ಅವ್ರನ್ನ ತಾಣ್ತಾರೆ. ಸೊ ಇದೊಂದು ದೊಡ್ಡ ಇಶ್ಯೂ ಆಗಿತ್ತು. ಏನಂತಂದರೆ, ಅಲ್ಲಿರುವಂಥ ಚೀಫ್ ಜಸ್ಟಿಸು ಅಥವಾ ಅಲ್ಲಿರುವಂಥ ಹೈಕೋರ್ಟ್ ಏನಿದೆಯಲ್ಲ ಜಡ್ಜಸ್ಸು, ದೇವರ್ ಲಾಬಿಯಿಂಗ್ ವಿತ್ ದಿಸ್ ಒನ್. ಏಕೆಂದರೆ ಅವ್ರ ನೆಂಟ್ರಿಸ್ಟ್ ಯಾರಿದಾರಲ್ಲ ಅವ್ರನ್ನೇ ತಾಣ್ತಾಯಿದ್ರು. 2 ವರ್ಷ ಇರೋರು, 2ನೇ ವರ್ಷದಲ್ಲಿ ರಿಟೈರ್ ಆಗೋರು, ಮತ್ತು ಅವರೇ ಅಪಾಯಿಂಟ್ ಆಗೋರು. ಸೊ ಆ ರೀತಿಯಾಗಿ ಇದು ಒಂದು ದೊಡ್ಡ ಲಾಬಿ ಆಗಿದೆ. ಸೊ ಯು ಜಸ್ಟ್ ರಿಮೆಂಬರ್, ಇಟ್ ಈಸ್ ಫಾರ್ 2 years, ಓನ್ಲಿ 2 years. When there is a temporary increase in the business of the High Court, there are arrears in the work. Arrears ಅಂತಂದರೆ ಬ್ಯಾಕ್ಲಾಗ್ ಜಾಸ್ತಿ ಇದ್ದರೆ ಮತ್ತು ಇನ್ಕ್ರೀಸ್ ಇನ್ ದ business, then they are going to appoint. Next
ಇನ್ನು ಮಿಕ್ಕಿರೋಂಥದ್ದು ನೀವು ನೋಡಿ, ಆ್ಯನ್ ಆ್ಯಕ್ಟಿಂಗ್ ಜಡ್ಜ್ ಹೋಲ್ಡ್ಸ್ ದ ಆಫೀಸ್ ಅಂಟಿಲ್ ದ ಪರ್ಮನೆಂಟ್ ಜಡ್ಜ್. ಪರ್ಮನೆಂಟ್ ಜಡ್ಜ್ ಅಂದರೆ ಈಗ ನೆನಪಾಗ್ತಾಯ್ತಾ, ಇದರಲ್ಲಿ ಇವರೆಲ್ಲರೂ ನಾನ್ ಪರ್ಮನೆಂಟ್ ಆರ್ ದ ಟೆಂಪರರಿ ಬೇಸಿಸ್. ಅಡಾಕ್ ಜಡ್ಜ್ ಇರ್ಬೋದು, ಆ್ಯಕ್ಟಿಂಗ್ ಜಡ್ಜ್ ಇರ್ಬೋದು, ಅಥವಾ ಅಡಿಷ್ನಲ್. ಸೊ ವೆನ್ ದ ಪರ್ಮನೆಂಟ್ ಜಡ್ಜ್ ರೆಸ್ಯೂಮ್ಸ್ ಹಿಸ್ ಆಫೀಸ್, ಅವೇವರ್ ಬೋತ್ ದ ಅಡಿಷ್ನಲ್ ಆ್ಯಂಡ್ ದ ಆ್ಯಕ್ಟಿಂಗ್ ಜಡ್ಜ್ ಕೆನಾಟ್ ಹೋಲ್ಡ್ ಆಫೀಸ್ ಅಟೈನಿಂಗ್ ದ ಏಜ್ ಆಫ್ 62 years. ಸೊ ದಿಸ್ ಕಂಡೀಷನ್ ಹೋಲ್ಡ್ಸ್ ಗುಡ್ ಫಾರ್ ಯಾರಿಗೆ, ಪರ್ಮನೆಂಟ್ ಜಡ್ಜಸ್ ಆ್ಯಂಡ್ ದ ನಾನ್ ಪರ್ಮನೆಂಟ್ ಜಡ್ಜಸ್. ಎನಿ ಡೌಟ್ಸ್? ಅಡಾಕ್ ಅಂದರೆ ಗೊತ್ತಾಯಿತು, ಅಡಿಷ್ನಲ್ ಅಂದರೆ ಗೊತ್ತಾಯಿತು, 2 ವರ್ಷದ ಮಟ್ಟಿಗೆ ಅಂತ. ಆ್ಯಕ್ಟಿಂಗ್ ಅಂತಂದರೆ ಈ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ದಟ್ ಪರ್ಟಿಕ್ಯುಲರ್ ಜಡ್ಜ್ ವೆನ್ ಎವರ್ ಈ ಕಮ್ಸ್, ಈ ವಿಲ್ ಬಿ ಮೂವಿಂಗ್ ಔಟ್ ಆಫ್ ದಟ್ ಆಫೀಸ್. ಅಡಿಷ್ನಲ್ ಜಡ್ಜ್ ಅಂತಂದರೆ ಫಾರ್ 2 years ಈ ವಿಲ್ ಬಿ ಅಪಾಯಿಂಟೆಡ್ ಆ್ಯಂಡ್ ಈ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಎ ಜಡ್ಜ್ ಫಾರ್ 2 years. ಈ ವಿಲ್ ಹ್ಯಾವ್ ದ ಟೆನ್ಯೂರ್ ಆಫ್ 2 years. 2 ವರ್ಷ ಆದಮೇಲೆ ಅವರು ಆ ಕೆಲಸವನ್ನು ಬಿಟ್ಟು ಮತ್ತೆ ಮುಂದಿನ ಬಾರಿಗೆ ಬೇರೆ ಯಾರನ್ನಾರು ತಾಣ್ತಾರೆ ಅಲ್ಲ, ಅವ್ರನ್ನೇ ತಗೋಬೋದು. ಸೇಮ್ ಅಲ್ಲೇನಿತ್ತಲ್ಲ ಅದೇ ಥರ ರಿಟೈರ್ಡ್ ಜಡ್ಜಸ್ ಇದ್ದಾರೆ, ಅವ್ರನ್ನೂ ಬೇಕಿದ್ರು ಬಳಸ್ಕೋಬೋದು ವೆನ್ ದ ಕೇಸಸ್ ಇನ್ಕ್ರೀಸಸ್. ಇಂಡಿಪೆಂಡೆನ್ಸ್ ನೆನಪಿದಾವ ಅಲ್ಲಿರೋಂಥದ್ದು. ಸೊ ಹೌ ಇಟ್ ವಿಲ್ ವರ್ಕ್ ಇಂಡಿಪೆಂಡೆಂಟ್ಲಿ. ಸೊ ಇಟ್ ಶುಡ್ ಬಿ ಫ್ರೀ ಫ್ರಮ್ ಎನ್ಕ್ರೋಚ್ಮೆಂಟ್ಸ್, ಇಟ್ ಶುಡ್ ಬಿ ಫ್ರೀ ಫ್ರಮ್ ಪ್ರೆಷರ್ಸ್, ಇಟ್ ಶುಡ್ ಬಿ ಫ್ರೀ ಫ್ರಮ್ ಇಂಟರ್ಫರೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಲೆಜಿಸ್ಲೇಚರ್, ಇಟ್ ಶುಡ್ ಬಿ ಅಲೌಡ್ ಟು ಡೂ ಜಸ್ಟಿಸ್ ವಿತೌಟ್ ಫಿಯರ್ ಆ್ಯಂಡ್ ಫೇವರ್. ಸಣ್ಣ ಇದಾಗಬೇಕು ಅಂತಂದರೆ ಮುಖ್ಯವಾಗಿ 10 ಕಾರಣ ಇದೆ. ಮೊದಲೇದು ದ ಮೋಡ್ ಆಫ್ ಅಪಾಯಿಂಟ್ಮೆಂಟ್, ಸೆಕ್ಯೂರಿಟಿ ಆಫ್ ಟೆನ್ಯೂರ್, ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್ಸ್ ಆ್ಯಂಡ್ ದ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಆನ್ ದ ಕನ್ಸಾಲ್ಟೇಟೆಡ್ ಫಂಡ್ ಆಫ್ ಯಾವುದು ಸಣ್ಣ ನೋಡ್ಕೊಳ್ಳಿ ಕರೆಕ್ಟಾಗಿ. ಅಲ್ಲಿ ಇಂಡಿಯಾ ಇತ್ತು ಸುಪ್ರೀಂ ಕೋರ್ಟ್ಗೆ, ಇದನ್ನು ಕರೆಕ್ಟಾಗಿ ಗಮನ ಹರಿಸಿ. ದ ಸ್ಯಾಲರೀಸ್ ಆ್ಯಂಡ್ ದ ಅಲವೆನ್ಸಸ್ ಆಫ್ ದ ಜಡ್ಜಸ್, ಸ್ಯಾಲರೀಸ್ ಆ್ಯಂಡ್ ದ ಅಲವೆನ್ಸಸ್, ಪೆನ್ಷನ್ಸ್ ಆಫ್ ದ ಸ್ಟಾಫ್ ಆಸ್ ವೆಲ್ ಆಸ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಫ್ ದ ಹೈಕೋರ್ಟ್ ಆರ್ ಚಾರ್ಜ್ಡ್ ಆನ್ ದ ಕನ್ಸಾಲ್ಟೇಟೆಡ್ ಫಂಡ್ ಆಫ್ ಸ್ಟೇಟ್. ಎವ್ರಿಥಿಂಗ್ ವಿಲ್ ಬಿ ಚಾರ್ಜ್ಡ್ ಆನ್ ದ consolidated fund of state. They are not votable by the state legislature, though they can be discussed. They can discuss about it, but they can't vote. It should be noted here that the pension of the High Court judge is charged on the consolidated fund of India, not on the state. Only with respect to pension. Sarna salary kodabekadre consolidated fund of state. Or when they are working, or retire ಆದಮೇಲೆ then he will become the or he will be eligible for the pension under the central government or the central fund. ಸರಿನಾ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇಷ್ಟೊಂದು ಕರೆಕ್ಟಾಗಿ ನೆನ್ಪಿಡಿ. ಇದು ಕಂಡಕ್ಟ್ ಸೇಮ್ ಇದೆ. ದೆನ್ ಇದು ಕರೆಕ್ಟಾಗಿ ನೆನ್ಪಿಡಬೇಕು. ಬ್ಯಾನ್ ಆನ್ ದ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್. ಅಲ್ಲೇನಿತ್ತು ಕಂಡೀಷನ್ನು, ದೇ ಆರ್ ನಾಟ್ ಸಪೋಸ್ ಟು ಪ್ಲೀಡ್ ಬಿಫೋರ್ ಎನಿ ಒನ್. ಯಾರ ಮುಂದೆನೂ ಅವರು ಹೋಗಿ ವಾದವನ್ನು ಮಾಡುವಂತಿಲ್ಲ. ಸಣ್ಣ ಅದು ತಾನೇ ಇದ್ದಿದ್ದು. ಸುಪ್ರೀಂ ಕೋರ್ಟ್ ಜಡ್ಜ್ 65 ವರ್ಷಕ್ಕೆ ರಿಟೈರ್ ಆದಮೇಲೆ ಮುಗಿದೋಯ್ತು. ಇಲ್ಲಿ ಇವ್ರಿಗೆ ಏನಾರ ಬಂದರೆ ಬ್ಯಾನ್ ಆನ್ ಪ್ರಾಕ್ಟೀಸ್ ಆಫ್ ರಿಟೈರ್ಮೆಂಟ್ ಏನಿದೆ ನೋಡಿ. ದ ರಿಟೈರ್ಡ್ ಪರ್ಮನೆಂಟ್ ಜಡ್ಜ್ ಆಫ್ ಎ ಹೈಕೋರ್ಟ್ ಆರ್ ಪ್ರೈಬಿಟೆಡ್ ಫ್ರಮ್ ದ ಪ್ಲೀಡಿಂಗ್ ಆರ್ ಆ್ಯಕ್ಟಿಂಗ್ ಇನ್ ಎನಿ ಕೋರ್ಟ್ ಆರ್ ಬಿಫೋರ್ ಎನಿ ಅಥಾರಿಟಿ ಇನ್ ಇಂಡಿಯಾ ಎಕ್ಸೆಪ್ಟ್ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಅದರ್ ಹೈ ಕೋರ್ಟ್ಸ್ ವೇರ್ ಈ ವಾಸ್ ದ ಜಡ್ಜ್ ಈಸ್ ನಾಟ್ ಸಪೋಸ್ ಟು ಆ್ಯಕ್ಟ್ ಆಸ್ ಎ ಲಾಯರ್ ಓವರ್ ದೇರ್. ಎಲ್ಲಿ ಅವ್ರು ಕೆಲಸ ಮಾಡಿದ್ರಲ್ಲ ಜಡ್ಜ್ ಆಗಿ, ಅದನ್ನು ಬಿಟ್ಟು ಬೇರೆ ಯಾವ್ದಾರ ಕೋರ್ಟ್ನ ತಂದರೆ ಅಲ್ಲೋಗಿ ಅವ್ರು ಕೆಲಸ ಮಾಡ್ಬೋದು ಅಂತ ಅದರ ಅರ್ಥ. ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು, ಸುಪ್ರೀಂ ಕೋರ್ಟ್ನ ಬಿಟ್ಟು ಬೇರೆ. ಈಗ ಅವ್ರೇನಾರು ಕರ್ನಾಟಕ ಇದರಲ್ಲಿ ಹೈಕೋರ್ಟಲ್ಲಿ ವರ್ಕ್ ಮಾಡಿದ್ದಾರೆ ಅಂದರೆ ಕರ್ನಾಟಕವನ್ನು ಬಿಟ್ಟು ಇನ್ನು ಮಿಕ್ಕಿರೋಂಥ 24 ಕೋರ್ಟ್ ಏನಿದಾವಲ್ಲ, ಆ 24 ಕೋರ್ಟಲ್ಲಿ ಅವ್ರು ಜಡ್ಜ್ ಇದಾಗಿ ವರ್ಕ್ ಮಾಡ್ಬೋದು ಲಾಯರಾಗಿ. ಸಣ್ಣ ಸುಪ್ರೀಂ ಕೋರ್ಟಿಗೆ ಬಂದರೆ ಇನ್ನೂ ಅರ್ಥ ಆಗಿಲ್ಲ. ಸುಪ್ರೀಂ ಕೋರ್ಟಿಗೆ ಬಂದರೆ ಈಸ್ ನಾಟ್ ಸಪೋಸ್ ಟು ಪ್ಲೀಡ್ ಬಿಫೋರ್ ಎನಿ ಒನ್. ಯಾರ ಮುಂದೆನವ್ರು ವಾದನ ಮಂಡಿಸುವಂತೆ ಇಲ್ಲ, ಯಾರ ಪರವಾಗೂ ಅವರು ವಾದವನ್ನು ಮಾಡುವಂತಿಲ್ಲ. उतने तक एज भी नहीं रहेगा ना, वो क्या करेंगे वो अभी कौन सा उस टाइम पे क्या आके क्या करेंगे वो घर पे बैठने. दे विल बी अपॉइंटेड एज सम बोर्ड मेंबर्स एंड राज्यसभा वो जो सीट है ना उसको दे देंगे. उसमें क्या है. ಬ್ಯಾನ್ ಆನ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್. ಸುಪ್ರೀಂ ಕೋರ್ಟ್ಗೆ ಅವಕಾಶ ಇಲ್ಲ, ಹೈಕೋರ್ಟ್ ಜಡ್ಜ್ಗೆ ಅವಕಾಶ ಇದೆ. ಹೈಕೋರ್ಟ್ ಕೆಲಸ ಮಾಡಿರೋಂಥ ಹೈಕೋರ್ಟ್ನ ಬಿಟ್ಟು ಬೇರೆ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲ. ನೀವು ಇವರು ರಾಮ್ ಜೇಠ್ಮಲಾನಿ ಎಲ್ಲ 97-98 ವರ್ಷದವ್ರಿಗೆ ಅವ್ರು ಸಾಯತ್ಕಿನ ಒಂದು ಅಂದರೆ ಅವ್ರೇನು ಜಡ್ಜ್ ಆಗಿರಲಿಲ್ಲ. ನೀವು ಅದು ಪ್ರೈವೇಟ್ ಜಾಬ್, ನಿಮ್ಗೆ ಎಲ್ಲಿವರೆಗೂ ಶಕ್ತಿ ಇದೆಯೋ ಅಲ್ಲಿವರೆಗೂ ದುಡಿತೀರಾ ನೀವು. ಇಟ್ಸ್ ನಾಟ್ ಅಂಡರ್ ಗೌರ್ಮೆಂಟ್ ಎನಿಮೋರ್. ಈಸ್ ವಿಲ್ ನಾಟ್ ಬಿ ಅಂಡರ್. ಪೆನ್ಷನ್ ಬರ್ತಾ ಇರುತ್ತೆ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೆಕ್ಸ್ಟ್, ಇಟ್ಸ್ ಜ್ಯೂರಿಸ್ಡಿಕ್ಷನ್ ಕೆನಾಟ್ ಬಿ ಕರ್ಟೈಲ್ಡ್. ಕಡಿಮೆ ಮಾಡೋಂಗಿಲ್ಲ, ಜಾಸ್ತಿ ಮಾಡ್ಬೋದು.
The jurisdiction and the powers of the High Court, so far as they are specified in the Constitution, cannot be curtailed both by the Parliament and the state legislature. It shows that they can change it. Both Parliament and the state legislature can increase it, but they can't decrease it. But in the other respects, the jurisdiction and the powers of the High Court can be changed both by the Parliament and the state legislature. ನಿಮ್ಗೆ ಇದು ಕರೆಕ್ಟಾಗಿ ನೆನಪಿದ್ರೆ ನಾವು ಲಾಸ್ಟ್ ಮಾಡಿರೋಂಥ ಕ್ಲಾಸಲ್ಲಿ ಒಂದು ವಿಚಾರ ಹೇಳಿದ್ದು ಯಾವುದು ಅಂತಂದರೆ ದೇರ್ ವಿಲ್ ಬಿ ಸಮ್ ಬಿಲ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ವಿಲ್ ಬಿ ಮೇಡ್ ಲೈಕ್ ದೇ ವಿಲ್ ಬಿ ಸೆಂಡ್ ಟು ದ ಪ್ರೆಸಿಡೆಂಟ್ ಅಂತ. ಗವರ್ನರ್ ಈಸ್ ಗೋಯಿಂಗ್ ಟು ಸೆಂಡ್ ಸಮ್ ಆಫ್ ದ ಬಿಲ್ಸ್ ಟು ದ ಪ್ರೆಸಿಡೆಂಟ್, ರಿಸರ್ವ್ ದ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್. ಅದರಲ್ಲಿ ಒಂದಿತ್ತು ಯಾವುದು ಅಂತಂದರೆ ಕಂಪಲ್ಸರಿಲಿ ಈ ಹ್ಯಾಸ್ ಟು ರಿಸರ್ವ್ ದ ಬಿಲ್ ವಿಚ್ ಈಸ್ ರಿಲೇಟೆಡ್ ಟು ಎನಿ ಚೇಂಜಸ್ ಮೇಡ್ ವಿತ್ ರೆಸ್ಪೆಕ್ಟ್ ದ ಹೈ ಕೋರ್ಟ್. ಅದರ ಅರ್ಥ ಏನು ಅಂದರೆ ಸ್ಟೇಟ್ ಹ್ಯಾವ್ ದ ಪವರ್ ಟು ಚೇಂಜ್ ದ ಪ್ರಾವಿಷನ್ಸ್ ಆಫ್ ದ ಹೈ ಕೋರ್ಟ್. ಇಫ್ ದ ಎನಿ ಪ್ರಾವಿಷನ್ಸ್ been changed, that bill must be considered or reserved for the consideration of the President of India. It should get the assent from the President of India. ಅರ್ಥ ಆಯ್ತಾ? ಸರಿನಾ? ಅಲ್ಲಿದ್ದು ದ ಪವರ್ ಟು ಇನ್ಕ್ರೀಸ್ ದ ಜೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಯಾರ ಹತ್ರ ಇದೆ? ಓನ್ಲಿ ವಿತ್ ದ ಪಾರ್ಲಿಮೆಂಟ್. ದ ಪವರ್ ಟು ಇನ್ಕ್ರೀಸ್ ದ ಆರ್ ಚೇಂಜ್ ದ ಜೂರಿಸ್ಡಿಕ್ಷನ್ ಆಫ್ ದ ಹೈ ಕೋರ್ಟ್ ಇಸ್ ಲೈಸ್ ವಿತ್ ದ ಪಾರ್ಲಿಮೆಂಟ್ ಅಂಡ್ ದ state legislature. But when the state legislature makes it, it should be considered or it should be reserved by the governor for the reconsideration of the president. In ಮಿಕ್ಕಿರೋದೆಲ್ಲದು ಸೇಮ್ ಇದೆ. The jurisdiction, original jurisdiction, writ jurisdiction, appellate, supervisory, and then control over the subordinate courts and the court of record, power of judicial review. ಇವೆಲ್ಲ ಪವರ್ಸು ಅಲ್ಲೂ ಇತ್ತು. ಸರಿನಾ? ಒರಿಜಿನಲ್ ಜೂರಿಸ್ಡಿಕ್ಷನ್ ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಫೆಡ್ರಲ್ ಕೋರ್ಟ್. ಆ ಫೆಡ್ರಲ್ ಇಶ್ಯೂಸ್ ಇದೆಯಲ್ಲ ಅದನ್ನು ಬಿಟ್ಟು ಬೇರೆ ಅಂಶಗಳೇನಿದಾವಲ್ಲ, ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಸಿವಿಲ್ ಇಶ್ಯೂಸ್ ಇರ್ಬೋದು, ಅವೆಲ್ಲದನ್ನು ದೇ ವಿಲ್ ಡೈರೆಕ್ಟ್ಲಿ ಕಮ್ ಅಂಡರ್ ದ ಆಫ್ ದ ಹೈ ಕೋರ್ಟ್. MP ಅಥವಾ MLA ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಇರ್ಬೋದು, ದೇ ಆರ್ ಅಂಡರ್ ದ ಒರಿಜಿನಲ್ ಜೂರಿಸ್ಡಿಕ್ಷನ್. ಈಗ ಅರ್ಥ ಆಗುತ್ತಾ ಒರಿಜಿನಲ್ ಅಂತಂದರೆ? ಒರಿಜಿನಲ್ ಅಂದರೆ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ whom you are going to approach ಅಂತ. In the first instance, whom you are going to approach, whether subordinate court or the high court or the supreme court. Next, matters of the admirability of the contempt of the court, disputes relating to the election of the members of parliament and the state legislature, regarding revenue matter or an act ordered and done in the revenue collection. This is civil issue. Enforcement of the fundamental rights. These are the issues which will be directly approached in the high court. Writ jurisdiction, it shares the power with the Supreme Court, Article 32 and Article 226. ಇದು ಸಹ ಇಂದಿನ ಡಿಸ್ಕಸ್ ಮಾಡಿದ್ವಿ. ದ writ jurisdiction of the High Court is wider than that of the Supreme Court. This is because the Supreme Court can issue writs only for the enforcement of the fundamental rights and not on any other purpose. That is, it does not extend to a case where the breach of ordinary legal rights is alleged. But High Court can issue the writs, but the Supreme Court can't issue writs on other issues, only fundamental rights. The basic condition for the Supreme Court to issue writ jurisdiction is the violation of the fundamental rights. ಅದಕ್ಕೇನಂತ ಕರೀತಾರೆ? ಒಂದು ಟೆಕ್ನಿಕಲ್ ವರ್ಡ್ ಐತೆ, ಇದೆ ತಾನೆ? ಸೈನ್ ಕ್ವಾ ನಾನ್. ದಿಸ್ ಶುಡ್ ಹ್ಯಾಪನ್, only then I can perform ಅಂತ. This is the basic condition without which I can't proceed ಅಂತ. ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಮೂವ್ ಮಾಡೋಕ್ಕೆ ಸಾಧ್ಯ, ರಿಟ್ ಜೂರಿಸ್ಡಿಕ್ಷನ್. ನೆಕ್ಸ್ಟ್, in the Chandrakumar case, Supreme Court ruled that the writ jurisdiction of both High Court and the Supreme Court constitute the part of basic structure of the Constitution. Hence, it cannot be ousted or excluded even by the way of amendment to the Constitution. That is, Article 226 and Article 32 is part of basic structure of the Constitution. It can't be removed by the constitutional amendment. Next, supervisory jurisdiction. High Court has the power of superintendence over all the courts and the tribunals functioning in its territorial jurisdiction except the military court and the tribunals. So, Supreme Court has the jurisdiction over throughout India, and the high courts will have the jurisdiction in their
ಲೊಕ್ಯಾಲಿಟಿ, ಯಾವ ಟೆರಿಟರಿನಲ್ಲಿ ಇರ್ತಾವಲ್ಲ ಅದು. ಕರ್ನಾಟಕ ಅಂತಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು, ತಮಿಳ್ನಾಡು ಅಂದರೆ ತಮಿಳ್ನಾಡಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಸೊ ಕಂಟ್ರೋಲ್ ಓವರ್ ದ ಸಬಾರ್ಡಿನೇಟ್ ಕೋರ್ಟ್ಸ್. It is consulted by the governor in the matters of the appointment, posting and the promotion of the district judges, and in the appointment and the appointments of the persons of the judicial service of the state other than district judges. ಸರಿನಾ? ಇವೆಲ್ಲ ಅವಾಗಲಿಂದಲೂ ಜುಡಿಷಿಯಲ್ ಸರ್ವೀಸು, ಜುಡಿಷಿಯಲ್ ಆಫೀಸು ಅದು ಇದು ಅಂತ ಕೇಳ್ತಿದ್ವಿ. ಏನು ಹಂಗಂತಂದರೆ ಈಗ ಡಿಸ್ಟ್ರಿಕ್ಟ್ ಜಡ್ಜ್ ಅಂತಂದರೆ ಗೊತ್ತಾಗ್ಬಿಡುತ್ತೆ ಜಡ್ಜ್ ಅವರು ಅಂತ. ವಾಟ್ ಅಬೌಟ್ ಜುಡಿಷಿಯಲ್ ಆಫೀಸ್, ಜುಡಿಷಿಯಲ್ ಸರ್ವೀಸ್ ಅಂತಂದು ಯಾರಿರ್ಬೋದು? ಹಾಂ, ಯಾರು? High Court will be consulted by the governor. High Court will be consulted by the governor in the matters of appointment of the posting and promotion of the district judges and the appointments and the persons of the judicial service of the state other than the district judge. He will be consulted by the State Public Service Commission while appointing the other officers in the High Court. ಯಾರು ಬರ್ತಾರೆ ಇವರೆಲ್ಲ? ಮ್ಯಾಜಿಸ್ಟ್ರೇಟ್ ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ಗಳೇ ಅವರೆಲ್ಲ. ಬರೀಲಿಲ್ಲ ಕೆ ಪಿ ಎಸ್ ಸಿನಲ್ಲಿ ಒಂದು ಕ್ವಶನ್ ಬಂದಿತ್ತಲ್ಲ ಇಷ್ಟುದ್ದೇನದು, ವಾಟ್ ಕಾನ್ಸ್ಟಿಟ್ಯೂಟ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ, ಸರಿನಾ? ಅವರೆಲ್ಲ ಮ್ಯಾಜಿಸ್ಟ್ರೇಟ್ಸೇ. ಲೆವೆಲ್ ಚೇಂಜ್ ಆಗುತ್ತೆ ಅಷ್ಟೇ. 50 ರೂಪಾಯಿಗೆ ಯಾರು ಯೋಚನೆ ಮಾಡ್ತಾರೆ, 2,000 ರೂಪಾಯಿದು ಯಾರು ಚಿಂತನೆ ಮಾಡ್ತಾರೆ, 5,000 ರೂಪಾಯಿ ಇಲ್ಲ, ನಿಜ ಅದಿರೋದು. ದ ಕೋರ್ಟ್ ವಿಚ್ ವಿಲ್ ಡಿಸ್ಕಸ್ ದ ಇಶ್ಯೂಸ್ ಲೆಸ್ ದ್ಯಾನ್ ಫ್ರಾಡ್ ಕೇಸಸ್ ಲೆಸ್ ದ್ಯಾನ್ 2,000 ರೂಪೀಸೇ ಬೇರೆ, 2,000 to 5,000 ರೂಪೀಸೇ ಬೇರೆ, ಗ್ರೇಟರ್ ದ್ಯಾನ್ 5,000 ಬೇರೆ. ಹಿಂಗೆ ಇರೋದು. ಸ್ಮಾಲ್ ಕೋರ್ಟ್, ಸ್ಮಾಲ್ ಕಾಸ್ಟ್ ಕೋರ್ಟ್ ಅಂತಾರಲ್ಲ, ಅವೆಲ್ಲವೂ ಈಗ ಸಪೋಸ್ ಎಲ್ಲೋ ನಾವು ಚಾಕ್ಲೇಟ್ ತಗೊಳಕ್ಕೆ ಹೋಗಿರ್ತೀವಿ, ಒಂದು 10 ರೂಪಾಯಿ ಜಗಳ ಆಡ್ಬಿಡ್ತೀವಿ. ಆ ಜಗಳ ಆಡಿದಂಥ ಸಂದರ್ಭದಲ್ಲಿ ಆ ಕೇಸ್ ಎಲ್ಲಿ ಹೋಗುತ್ತೆ ಅಂತಂದರೆ ಸ್ಮಾಲ್ ಕಾಸ್ಟ್ ಕೋರ್ಟ್ ಅಂತ ಐತೆ. ದಟ್ ವಿಲ್ ಚೆಕ್ ದ ಇಶ್ಯೂಸ್ ಬಿಲೋ ದ 2,000 ರೂಪೀಸ್. ನೀವು 10 ರೂಪಾಯಿ ಜಗಳ ಆಡಿದ್ರು ಅಲ್ಲೋಗಿ ಕೇಸ್ ಹಾಕ್ಬೋದು ನೀವು, ಅದೇ ದುಡ್ಡಿನ ಆಧಾರದ ಮೇಲೆ. ನೋಡಿ, ನೀವು ಬುದ್ಧಿವಂತ ಮೂವಿ ನೋಡಿದ್ದೀರಾ? ಆ ಬುದ್ಧಿವಂತ ಮೂವಿನಲ್ಲಿ ಪಿ ಪಿ ಅಂತೇಳಿ ಕರಿತಾ ಇರ್ತಾನೆ ಗೊತ್ತಾ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರಿನಾ? ಆಮೇಲೆ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಿರ್ತಾರೆ. ಅದಾದಮೇಲೆ ಎಲ್ಲ ಕೇಸಸ್ನ ಚೆಕ್ ಮಾಡೋ ಅಂಥವ್ರು, ಏನೇನು ಆಗ್ತಾಯಿದೆ ಅಂತೇಳಿ ನೋಡೋ ಅಂಥವ್ರು ರಿಜಿಸ್ಟ್ರಾರ್ ಇರ್ತಾರೆ. ಅಥವಾ ನೀವು ನ್ಯೂಸ್ ಪೇಪರ್ಲಿ ಓದಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಯಾವ್ದಾರ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅಮಿಕಸ್ ಕ್ಯೂರಿ ಅಂತೇಳ್ಬಿಟ್ಟು ಅಪಾಯಿಂಟ್ ಮಾಡ್ತಾ ಇರ್ತಾರೆ. ಇವರೇ ಅವರೆಲ್ಲ ಜುಡಿಷಿಯಲ್ ಆಫೀಸರ್ಸ್ ಅಂತ. ಜುಡಿಷಿಯಲ್ ಸರ್ವಿಸ್ ಅಂತಂದರೆ ಇವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ನೆನಪಿಲ್ವೋ ಎಲ್ಲ, ಸರಿನಾ? ಡಿಸ್ಟ್ರಿಕ್ಟ್ ಜಡ್ಜ್ ಬೇರೆ, ಇವ್ರು ಬೇರೆ. ಅವ್ರ ಮೇಲೆ ಕೂತ್ಕೊಂಡಿರ್ತಾರೆ ಜಡ್ಜ್ ಅಂದರೆ, ಇವ್ರು ಕೆಳಗಡೆ ನಿಂತ್ಕೊಂಡು ವಾದ ಮಾಡ್ತಾ ಇರ್ತಾರೆ. ಇಟ್ ಕ್ಯಾನ್ ವಿಡ್ರಾ ದ ಕೇಸ್ ಪೆಂಡಿಂಗ್ ಇನ್ ಸಬಾರ್ಡಿನೇಟ್ ಕೋರ್ಟ್ ಇಫ್ ಇಟ್ ಈಸ್ ಇನ್ವಾಲ್ವ್ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ದ ಲಾ ದಟ್ ರಿಕ್ವೈರ್ಸ್ ದ ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಕ್ಯಾನ್ ಈವನ್ ಐದರ್ ಡಿಸ್ಪೋಸ್ ಆಫ್ ದ ಕೇಸ್ ಇಟ್ ಸೆಲ್ಫ್ ಆರ್ ಡಿಟರ್ಮೈನ್ ದ ಕ್ವಶನ್ ಆಫ್ ದ ಲಾ ಅಂಡ್ ರಿಟರ್ನ್ ದ ಕೇಸ್ ಟು ದ ಸಬಾರ್ಡಿನೇಟ್ ಕೋರ್ಟ್ ವಿತ್ ಇಟ್ಸ್ ಜಡ್ಜ್ಮೆಂಟ್. ನಾನು ನಿಮ್ಗೆ ಹೇಳಿದ್ನಲ್ಲ, ಸಬಾರ್ಡಿನೇಟ್ ಕೋರ್ಟಲ್ಲಿರೋ ಅಂಥದ್ದನ್ನು ಸುಪ್ರೀಂ ಕೋರ್ಟ್ ಬೇಕಿರೋ ತಗೋಬೋದು, ಹೈಕೋರ್ಟ್ ಬೇಕಿರೋ ತಗೋಬೋದು. ಇಫ್ ದ ಹೈಕೋರ್ಟ್ ಫೀಲ್ಸ್ ಲೈಕ್ ದೇರ್ ಇಸ್ ಅನ್ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ದ ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಬಾರ್ಡಿನೇಟ್ ಕೋರ್ಟ್ ಈಸ್ ನಾಟ್ ಏಬಲ್ ಟು ಇಂಟರ್ಪ್ರಿಟ್ ದಟ್, ಐ ಹ್ಯಾವ್ ಟು ಟೇಕ್ ಇಟ್ ಅಂತ ಇಫ್ ಇಟ್ ಫೀಲ್ಸ್ ಆನ್ ಸುಯೋಮೋಟೋ, ಅವ್ರಿಗೇನು ಅನ್ಸಿದ್ರೆ ದೆನ್ ದೇ ವಿಲ್ ಟೇಕ್ ಅಪ್ ದ ಇಶ್ಯೂ ಆ್ಯಂಡ್ ದೇ ವಿಲ್ ರಿಸಾಲ್ವ್ ದಟ್ ಇಶ್ಯೂ ಆ್ಯಂಡ್ ದೇ ಕ್ಯಾನ್ ರಿಟರ್ನ್ ಇಟ್. ಆ ಕೇಸಲ್ಲಿ 3 ಭಾಗ ಮಾಡ್ಕೊಂತಾರೆ, 3 ರಿಂದ 4 ಭಾಗ. ಆ 4 ಭಾಗದಲ್ಲಿ 1 ಭಾಗ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಇರುತ್ತೆ ಅಂದ್ಕೊಳ್ಳಿ. ದೇ ಆರ್ ಗೋಯಿಂಗ್ ಟು ಸಾಲ್ವ್ ದ ಓನ್ಲಿ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಆ್ಯಂಡ್ ರಿಮೈನಿಂಗ್ 3 ಥಿಂಗ್ಸ್, ಯಾವುದೋ ಒಂದು ಮರ್ಡರ್ ಆಗಿದೆ, ಯಾವುದೋ ಒಂದು ಕಳ್ತನ ಆಗಿದೆ, ಯಾವುದೋ ಒಂದು ಬೇರೆ ಕೇಸ್ ಇದೆ, ಅವು 3 ಕ್ಲಬ್ ಆಗಿರ್ತವೆ. ಆ ಕ್ಲಬ್ ಆಗಿರೋಂಥದ್ದನ್ನ ಮತ್ತೆ ಸಬಾರ್ಡಿನೇಟ್ ಕೋರ್ಟ್ಗೆ ಕೊಡ್ತಾರೆ. ನೀನು ಈ 3ನ ನೀನು ಮಾಡ್ಕ, ಇದನ್ನು ನಾನು ಇಂಟರ್ಪ್ರಿಟ್ ಮಾಡಿಕೊಟ್ಟಿದ್ದೀನಿ, ವಾಟ್ ಎವರ್ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ವರ್ ದೇ ಐ ಹ್ಯಾವ್ ಸಾಲ್ವ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಗಿವನ್ ಇಟ್ ಟು ಯು ಅಂತೇಳಿ. ದಟ್ ಈಸ್ ದ ಪವರ್ ಆಫ್ ಹೈಕೋರ್ಟ್. ದಟ್ ಈಸ್ ವಾಟ್ ವಿ ಕಾಲ್ ಇಂಟಿಗ್ರೇಟೆಡ್ ಜುಡಿಷಿಯರಿ. ಅರ್ಥ ಆಗ್ತಾ ಇದ್ದಾವೆ ಇವೆಲ್ಲ? ಸರಿ, ಅಥವಾ ಜಾಸ್ತಿ ಆಗ್ತಿದವ? ज़्यादा हुआ क्या? It acts as a court of record. The whatever judgments given by the High Court will be applicable for that particular state, and it might be and it can be used for the judgment in other courts also within India. ಅಥವಾ ಹೊರಗಡೆಗಾದ್ರೂ ವೆನ್ ಎವರ್ ದೇ ಆರ್ ಟೇಕಿಂಗ್ ದ ನೀವು ಬೇಕಿದ್ರೆ ನೋಡಿರ್ತೀರ, ಒಂದು ನ್ಯೂಸ್ ಪೇಪರ್ ಓದಬೇಕಾದ್ರೆ ಒಂದು ಕಡೆ ಬರುತ್ತೆ ಏನಂತಂದರೆ, ಡೆಲ್ಲಿ ಹೈಕೋರ್ಟ್ ಆ್ಯಸ್ ಒಪೈನ್ಡ್ ಇನ್ ದಿಸ್ ಫ್ಯಾಷನ್, ಹೈಕೋರ್ಟ್ ಆಫ್ ತಮಿಳ್ನಾಡು ಆ್ಯಸ್ ಒಪೈನ್ಡ್ ಇನ್ ದಿಸ್ ಕೇಸ್ ಇನ್ ದಿಸ್ ಫ್ಯಾಷನ್ ಅಂತ.
that can be used as a judgment or the evidence for something in giving the judgment for some other cases. That is what we call court of record. And this court along with the Supreme Court has the right to punish the person with respect to the contempt of court. ಇವೆರಡು ಸೇರಿದ್ರೆ ಮಾತ್ರ ಇದು ಕೋರ್ಟ್ ಆಫ್ ರೆಕಾರ್ಡ್ ಆಗೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಅಲ್ಲೂ ಇತ್ತು, ಇಲ್ಲೂ ಇದೆ. ಇಲ್ಲೊಂದು ಕರೆಕ್ಟಾಗಿ ನೀವು ಗಮನ ಹರಿಸ್ಬೇಕು ನೋಡಿ. ಜುಡಿಷಿಯಲ್ ರಿವ್ಯೂ ಇಸ್ ದ ಪವರ್ ಆಫ್ ದ ಹೈ ಕೋರ್ಟ್ ಟು ಎಕ್ಸಾಮಿನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ ಅಂಡ್ ದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ನಮೆಂಟ್. ಏನಿದ್ರ ಅರ್ಥ? whatever laws been made by the parliament, whatever laws been made by the state legislature, it has the power to interpret that and it has the power to make it void or the null. ಎರಡನ್ನೂ ಸಹ ಸ್ಕ್ವಾಶ್ ಮಾಡೋಂತಹ ಕೆಪಾಸಿಟಿ ಹೈಕೋರ್ಟ್ಗೂ ಇದೆ, ಸುಪ್ರೀಂ ಕೋರ್ಟ್ಗೂ ಇದೆ. ಇಟ್ ನಾಟ್ ನೆಸೆಸರಿಲಿ ಓನ್ಲಿ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ವಿಲ್ ಹ್ಯಾವ್ ದ ಪವರ್ ಟು ಸ್ಕ್ವಾಶ್ ದ ಲಾಸ್ ಮೇಡ್ ಬೈ ದ ಯಾವುದು ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ದ ಲೆಜಿಸ್ಲೇಟಿವ್ ಬಾಡೀಸ್. ಪಾರ್ಲಿಮೆಂಟ್ ಮಾಡಿರೋದನ್ನು ತೆಗೆದಾಕುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಮಾಡಿರೋದು ತೆಗೆದಾಕುತ್ತೆ. ಅರ್ಥ ಆಗ್ತಾ ಇದೆಯಾ? ಹೈಕೋರ್ಟ್ಗಿರೋಂಥ ಪವರ್ ಇದು. Though the phrase judicial review has nowhere been used in the constitution, federal word is not been used in the constitution, budget is not been used in the constitution. ಅದೇ ಥರ ಜುಡಿಷಿಯಲ್ ರಿವ್ಯೂನು ಎಲ್ಲೂ ಬಂದಿಲ್ಲ. ಕೊಲಿಜಿಯಮ್ is not mentioned in the constitution. ಸರಿನಾ? the provisions of the article 13 ಏನು ಹೇಳುತ್ತೆ? ಏನು ಹೇಳುತ್ತೆ 13? ಲಾ ಆರ್ಟಿಕಲ್ 13 ಅಂಡ್ ಹೈಕೋರ್ಟು ಸ್ಕ್ವಾಶ್ ಮಾಡ್ಬೋದು ಅಥವಾ ದೇ ಕ್ಯಾನ್ ಡಿಕ್ಲೇರ್ ದೆಮ್ ಇಟ್ ಆಸ್ ನಲ್ ಆ್ಯಂಡ್ ವಾಯ್ಡ್ ಅಂತ. ಅದು ಇಲ್ಲೇ ಐತೆ ನೋಡಿ. ಇಟ್ ಇನ್ಫ್ರಿಂಜಸ್ ದ ಫಂಡಮೆಂಟಲ್ ರೈಟ್ಸ್. ಇಫ್ ಇಟ್ ಇನ್ಫ್ರಿಂಜಸ್ ದ ಫಂಡಮೆಂಟಲ್ ರೈಟ್ಸ್ ದೆನ್ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಆ್ಯಂಡ್ ವಾಯ್ಡ್. ಇಟ್ ಈಸ್ ಔಟ್ಸೈಡ್ ದ ಕಾಂಪಿಟೆನ್ಸ್ ಆಫ್ ದ ಅಥಾರಿಟಿ ವಿಚ್ ಆಸ್ ಫ್ರೇಮ್ಡ್ ಇಟ್. ಅಂದರೆ ಅದರ ಅರ್ಥ ಅದಕ್ಕೆ ಅಧಿಕಾರ ಅದಕ್ಕಿರಲಿಲ್ಲ, ಆದರೂ ಸಹ ಯಾವುದೋ ಒಂದು ಲಾನ ಫಾರ್ಮುಲೇಟ್ ಮಾಡಿದೆ. ಸೇ ಸಪೋಸ್ ಸ್ಟೇಟ್ ಗೌರ್ನಮೆಂಟ್ ಆಸ್ ಮೇಡ್ ಎ ಲಾ ವಿತ್ ರೆಸ್ಪೆಕ್ಟ್ ಟು ದ ಯೂನಿಯನ್ ಲಿಸ್ಟ್ ಅಲ್ಲಿ ಮಾಡಿದೆ ಅಂತಂದರೆ, ಸೊ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಎ ನಲ್ ಆ್ಯಂಡ್ ವಾಯ್ಡ್. ಇಟ್ ಈಸ್ ರೀಪಗ್ನೆಂಟ್ ವಿತ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಅಂದರೆ ಅದರಲ್ಲಿರುವಂತಹ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ ಅದಕ್ಕೆ ವಿರುದ್ಧವಾಗಿರೋಂಥದ್ದು. ಆ ರೀತಿಯಾಗಿದ್ರೂ ಸಹ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಅನ್ವಾಯ್ಡ್. ಆ್ಯಂಡ್ ದೆನ್ ಕನ್ಸಿಡರ್ ದಿಸ್ ಒನ್. 42nd Amendment Act of 1976 ಡಿಕ್ಲೇರ್ಡ್ ಜುಡಿಷಿಯಲ್ ರಿವ್ಯೂ ಈಸ್ ಔಟ್ ಆಫ್ ದ ಈಸ್ ನಾಟ್ ಅವೈಲಬಲ್ ಟು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಂತ ಹೇಳ್ತು. ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸುಪ್ರೀಂ ಕೋರ್ಟ್ ರೂಲ್ಡ್ ದಟ್ ಜುಡಿಷಿಯಲ್ ರಿವ್ಯೂ ಈಸ್ ಪಾರ್ಟ್ ಆಫ್ basic structure doctrine, so it can't be amended or it can't be removed from the purview of judicial power. Like judicial review is a part of basic structure and it can't be taken away from the Supreme Court and the High Court. ಅರ್ಥ ಆಯ್ತು? ಜುಡಿಷಿಯಲ್ ರಿವ್ಯೂ ಅಂದರೆ ಏನು, ಅದರ ಏನಕ್ಕೆ ಉಪಯೋಗ ಇದೆ, ಯಾವಾಗ ಅದನ್ನು ಬಳಸ್ತಾರೆ ಅಂತ. ಅದೇ ಅದನ್ನು ಮೊನ್ನೆನೂ ಹೇಳಿದ್ನಲ್ಲ ನಾನು. 9th ಶೆಡ್ಯೂಲಲ್ಲಿ ಇರೋ ಅಂಥದ್ದು ಏನು ಅಂದರೆ, ಇದು ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲೇ ಬಂದುಬಿಡ್ತಲ್ಲ ನಮಗೆ, ಸರಿನಾ? ಅಲ್ಲಿ ಅವ್ರಿಗೆ ಇದ್ದಿದ್ದೇನು ಅಂತಂದರೆ ಕೆಲವೊಂದು ಲಾಸ್ನ ದೇ ವಾಂಟೆಡ್ ಟು ಮೇಕ್ ಇಟ್ ಔಟ್ ಆಫ್ ದ ಡಿಸ್ಕ್ರಿಷನರಿ ಪವರ್ ಆರ್ ದ ಪರ್ವ್ಯೂ ಆಫ್ ದ ಕೋರ್ಟ್ ಜುಡಿಷಿಯರಿ. ಅವ್ರು ಅದನ್ನು ಮುಟ್ಟಲೇಬಾರ್ದು ಅಂತ ಹೇಳ್ಬಿಟ್ಟು, ಅದೇನೋ ಮುಟ್ಟಿದ್ರೆ ಗ್ಯಾರಂಟಿ ಗೊತ್ತಿತ್ತು ಅವ್ರಿಗೆ, ದೇ ವಿಲ್ ಆ್ಯಕ್ಟ್ ಅಗೇನೆಸ್ಟ್ ಅಸ್ ಅಂತ. ಸೊ ಅಲ್ಲಿದ್ದೇನೆಂದರೆ ಆಗ ಇದ್ದಿದ್ದು ರೈಟ್ ಟು ಪ್ರಾಪರ್ಟಿ ವಾಸ್ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ಆ್ಯಂಡ್ ದೆನ್ ದೇ ವಾಂಟೆಡ್ ಟು ಪ್ರಮೋಟ್ ಸೋಷಿಯಲಿಸಮ್ ಅಲಾಂಗ್ ವಿತ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಲ್ಯಾಂಡ್. ಆ ಲ್ಯಾಂಡ್ ವಾಸ್ ಎ ಪ್ರಾಪರ್ಟಿ, ಆ ಪ್ರಾಪರ್ಟಿ ರೈಟ್ ಟು ಪ್ರಾಪರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಅದನ್ನೇನಾದರೂ ನಾನು ಮುಟ್ತೀನಿ, ಲ್ಯಾಂಡ್ ಇಶ್ಯೂಸ್ ಬಗ್ಗೆ ಏನಾದ್ರೂ ಲಾಸ್ನ ಮಾಡ್ತೀನಿ ಅಂತಂದರೆ ಸಮ್ ಹೌ ಇಟ್ ವಿಲ್ ಬಿ ಇನ್ ಕಾಂಟ್ರವೆನ್ಷನ್ ವಿತ್ ದ ಫಂಡಮೆಂಟಲ್ ರೈಟ್ಸ್. ಸೊ ಆ ಸಂದರ್ಭದಲ್ಲಿ ವೆನ್ ಎವರ್ ದೇರ್ ಇಸ್ ಎ ಇಶ್ಯೂ ವಿತ್ ದ ಫಂಡಮೆಂಟಲ್ ರೈಟ್ಸ್, ಸ್ಟ್ರೈಟ್ ಅವೇ ವಿ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಸೊ ಇಫ್ ದ ಸುಪ್ರೀಂ ಕೋರ್ಟ್ ಕಮ್ಸ್ ಇನ್ ಟು ಪಿಕ್ಚರ್, ಗೌರ್ಮೆಂಟ್ ನ್ಯೂ ದಟ್ ದೇ ಆರ್ ಗೋಯಿಂಗ್ ಟು ಚೇಂಜ್ ದ ಪ್ರಾವಿಷನ್ಸ್ ಆಫ್ ದ ಲಾಸ್. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ 9th ಶೆಡ್ಯೂಲ್ನ ಇಟ್ಕೊಂಡ್ರು. ಆ 9th ಶೆಡ್ಯೂಲ್ ಏನು ಹೇಳುತ್ತೆ ಅಂದರೆ, ಸಮ್ ಆಫ್ ದ ಲಾಸ್ ವಿಚ್ ಇಸ್ ಬೀನ್ ಪ್ಲೇಸ್ಡ್ ಇನ್ ದ 9th ಶೆಡ್ಯೂಲ್ ವಿಲ್ ನಾಟ್ ಬಿ ಅಂಡರ್ ದ ಪರ್ವ್ಯೂ ಆಫ್ ದ ಜುಡಿಷಿಯರಿ. ಜುಡಿಷಿಯಲ್ ರಿವ್ಯೂಗೆ ಇಲ್ಲ, ಸಂಬಂಧ ಇಲ್ಲ ಅಂತ. ಸೊ ದಿಸ್ ಕಂಟಿನ್ಯೂಡ್ ಟಿಲ್ 2000
6 or 7. ಇನ್ ಐಆರ್ ಕೌಲೋ ಕೇಸ್ ಅವ್ರೇನು ಮಾಡಿದ್ರು ಅಂತಂದರೆ, ಈ ಜುಡಿಷಿಯಲ್ ರಿವ್ಯೂ ಅನ್ನೋದು ಇದೆಯಲ್ಲ, ದಿಸ್ ಇಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಸೊ ಪಾರ್ಲಿಮೆಂಟ್ ಅಟ್ ಎನಿ ಕಾಸ್ಟ್ ದೇ ಕಾಂಟ್ ಟೇಕ್ ಅವೇ ದ ಜುಡಿಷಿಯಲ್ ರಿವ್ಯೂ. ಸೊ ವಾಟ್ ಎವರ್ ಲಾಸ್ ಬೀನ್ ಪ್ಲೇಸ್ಡ್ ಇನ್ ದ 9th schedule ಟಿಲ್ ದ ಟೈಮ್ ಆಫ್ ಜಡ್ಜ್ಮೆಂಟ್ ಆಫ್ ಕೇಶವಾನಂದ ಭಾರತಿ ಕೇಸ್, ದಟ್ ಈಸ್ ಇನ್ 1973, 24th of April. ಇದಕ್ಕಿಂತ ಮುಂಚೆವರೆಗೂ ನೀನೇನು ಹಾಕಿದೆಯಲ್ಲ 9th schedule, ಐ ವೋಂಟ್ ಟಚ್ ದಟ್. It is not required for me because the basic structure doctrine came into picture only after 1973. So, after 1973, whatever laws been placed or whatever acts been placed in the 9th schedule of the Indian Constitution will be under the purview of the judicial review. ಅದರಿಂದ ಹಿಂದಕ್ಕಿರೋದಿಲ್ಲ, ಇದರಿಂದ ಮುಂದಕ್ಕಿರೋಂಥದ್ದು ಇದೆ. ಬಟ್ ಕೇಸು ಜಡ್ಜ್ಮೆಂಟ್ ಬಂದಿರೋದು 2007ರಲ್ಲಿ 6-7ರಲ್ಲಿ. ದಿಸ್ ಈಸ್ ವಾಟ್ ವಿ ಕಾಲ್ ರೆಟ್ರೋಸ್ಪೆಕ್ಟಿವ್ ಜಡ್ಜ್ಮೆಂಟ್ ಅಂತ ಕರೀತಾರೆ. ಯಾಕೆ ಅಂತಂದರೆ ಇಂದಿನ ದಿನದಿಂದ ಲಾಗು ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಮೋರ್ ದ್ಯಾನ್ 300-400 ಕೇಸ್ ಇದನ್ನು ಲಾಸ್ಟ್ನ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಆಗಲೇ. ವೈ ಪಂಜಾಬ್ ಆ್ಯಸ್ ದ ಹೈಯೆಸ್ಟ್ ರಿಸರ್ವೇಷನ್ ಅಂತಂದರೆ ಇಟ್ ಈಸ್ ಬಿನ್ ಪ್ಲೇಸ್ಡ್ ಇನ್ ದ 9th schedule. ತಮಿಳ್ನಾಡು ಆ್ಯಸ್ 69% ಆಫ್ ದ ರಿಸರ್ವೇಷನ್. ಆ ನಮಗಿರೋದು ಇಲ್ಲಿ 50%, ಥ್ರೂಔಟ್ ಇಂಡಿಯಾ 50% ಇರೋದು. ಬಟ್ ತಮಿಳ್ನಾಡಲ್ಲಿ ಮೋರ್ ದ್ಯಾನ್ 69% ಇದೆ. ಅದು ಯಾಕೆ ಅಂತಂದರೆ ಇಟ್ ಈಸ್ ಬಿನ್ ಪ್ಲೇಸ್ಡ್ ಇನ್ ದ 9th schedule. ಆಯಿತು, ಇದು ಏನಾರ ಡೌಟ್ ಇದೆಯಾ ಹೈಕೋರ್ಟ್ದು? ಜಸ್ಟ್ ನೀವು ಮನೆಗೆ ಹೋಗಿ ಒಂದು ಸರಿ ತಿರುವಾಕಿದ್ರೆ ಸಾಕು, ಸಿಗುತ್ತಲ್ಲ. ಸಬಾರ್ಡಿನೇಟ್ ಕೋರ್ಟ್ಸ್, ನಿಮಗೆ ಸಬಾರ್ಡಿನೇಟ್ಗಿಂತ ಮುಂಚೆ ಟ್ರಿಬ್ಯುನಲ್ಸ್ ಅಂದರೆ ಏನು ಹೇಳಿ? ನ್ಯಾಯಮಂಡಳಿ ಅಂತೇಳಿ ಕರಿತೀವಿ. ಅಲ್ಲಿ ನ್ಯಾಯಾಂಗ, ಇಲ್ಲಿ ನ್ಯಾಯಮಂಡಳಿ ಅಂತೇಳಿ ಕರಿತೀವಿ. ಟ್ರಿಬ್ಯುನಲ್ಸ್ ಅಂತಂದರೆ ದೇ ವಿಲ್ ವರ್ಕ್ ಆಸ್ ಎ ಕೋರ್ಟ್ ಬಟ್ ನಾಟ್ ದ ರೆಗ್ಯುಲರ್ ಕೋರ್ಟ್. ಯಾಕೆ ರೆಗ್ಯುಲರ್ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತಂದರೆ, ದ ಪಾಲಿಸೀಸ್ ಆರ್ ದ ಪ್ರೊಸೀಜರ್ ಫಾಲೋಡ್ ಬೈ ದೀಸ್ ಟ್ರಿಬ್ಯುನಲ್ಸ್ ವಿಲ್ ಬಿ ಫ್ಲೆಕ್ಸಿಬಲ್ ವಿತ್ ರೆಸ್ಪೆಕ್ಟ್ ಟು ದ ರೆಗ್ಯುಲರ್ ಕೋರ್ಟ್. ಮತ್ತು ಇಲ್ಲೇನಿದೆ ಅಂತಂದರೆ, ದೀಸ್ ಕೋರ್ಟ್ಸ್ ವಿಲ್ ಬಿ ಮೋಸ್ಟ್ ಆಫ್ ದ ಟೈಮ್ ದ ಫಾರ್ಮಾಲಿಟಿ ವಿಚ್ ಇಸ್ ಬಿನ್ ಫಾಲೋಡ್ ಬೈ ದ court, regular court will not be followed over here, and the procedure will be flexible, and they will take up the single issue or not more than 2 issues if they do take up. ಟ್ಯಾಕ್ಸ್ ಬಗ್ಗೆ ಇದ್ದರೆ ಬರೀ ಟ್ಯಾಕ್ಸ್ ಬಗ್ಗೆ, ಮ್ಯಾಟ್ರಿಮೋನಿಯಲ್ ಬಗ್ಗೆ ಇದ್ದರೆ ಬರೀ ಮ್ಯಾಟ್ರಿಮೋನಿಯಲ್ ಬಗ್ಗೆ, ಬರೀ ನೆಕ್ಸ್ಟ್ ಯಾವುದಾದ್ರೂ ಎನ್ವಿರಾನ್ಮೆಂಟಲ್ ಇಶ್ಯೂ ಇದ್ದರೆ ಬರೀ ಎನ್ವಿರಾನ್ಮೆಂಟಲ್ ಇಶ್ಯೂ ಬಗ್ಗೆ. ಸೊ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಗಳೇನಾರ ಇದ್ದರೆ ಅಥವಾ ಕಂಪ್ನಿ ಬಗ್ಗೆ ಇದ್ದರೆ ಓನ್ಲಿ ಕಂಪ್ನಿ ಲಾಸ್. ದೇ ವಿಲ್ ನಾಟ್ ಟೇಕ್ ಅಪ್ ಎನಿ ಅದರ್ ಇಶ್ಯೂಸ್ ಅಪಾರ್ಟ್ ಫ್ರಮ್ ದ ಕಂಪ್ನಿ ಲಾ. They will not take, if it is a taxation, if it is related to taxation, they will take up only taxation issue. Athwa if it is related to only administration, they will take up only the cases related to administration. That is what we call tribunals, because they are not as formal as the formal courts, and the procedure is very much flexible, and they have the expert in any one of the subject. ಆಯ್ತಾ? ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇಲ್ಲ ಅಂತಂದರೆ ಟ್ಯಾಕ್ಸೇಷನ್ ಇರ್ಬೋದು, ಇಲ್ಲ ಅಂತಂದರೆ ಮ್ಯಾಟ್ರಿಮೋನಿಯಲ್ ಇರ್ಬೋದು, ಇಲ್ಲ ಎನ್ವಿರಾನ್ಮೆಂಟ್ ಇರ್ಬೋದು, ಬೇರೆ ಯಾವ್ದಾರು ಈ ರೀತಿಯಾಗಿ. ಸೊ ವೆನ್ ಇಟ್ ಕಮ್ಸ್ ಟು ದ ಪ್ರಾಪರ್ ಕೋರ್ಟ್, ದೀಸ್ ಕೋರ್ಟ್ಸ್ ಕ್ಯಾನ್ ಟೇಕ್ ಅಪ್ ಈಚ್ ಆ್ಯಂಡ್ ಎವ್ರಿ ಇಶ್ಯೂ. ಏನು ಬೇಕಾದ್ರೂ ಬರಲಿ ಅದಕ್ಕೆ ತಗೊಳುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಟ್ರಿಬ್ಯುನಲ್, ವಾಟ್ ಎವರ್ ಟ್ರಿಬ್ಯುನಲ್ ವಿಚ್ ಇಸ್ ಬೀನ್ ಮೇಡ್ ಫಾರ್ ಲೈಕ್ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಮಾಡಿರ್ತಾರೆ, ಆ ವಿಚಾರ ಬಂದರೆ ಮಾತ್ರ ತಗೊಳ್ಳೋ ಅಂಥದ್ದು. ಈಗ ನಿಮಗೆ ಈ KPSC ನಡೀತಾ ಇದೆ, ಆ KPSC ವಿಚಾರಕ್ಕೆ ಬಂದಾಗ ಯಾವಾಗಲಾರು ಮಾತು ಬರಲಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕ್ಯಾಟ್ಗೆ ನಾನು ಹೋಗ್ತೀನಿ, ಏನದು ಅದು ಏನು ತಗೊಳುತ್ತೆ? ನಾನು ಯಾಕೆ ಎಲ್ಲ KPSC ಆಸ್ಪಿರೆಂಟ್ಸು ದೇ ವಿಲ್ ಬಿ ನೋಯಿಂಗ್ ಅಬೌಟ್ ದ ಕ್ಯಾಟ್ ಆ್ಯಂಡ್ ದೇ ವಿಲ್ ಬಿ ಮೂವಿಂಗ್ ದ ಕೇಸ್ ವಿತ್ ರೆಸ್ಪೆಕ್ಟ್ ಟು KPSC ಅಥವಾ ಎಗೇನ್ಸ್ಟ್ ದ KPSC ಇನ್ ದ ಕ್ಯಾಟ್. ಏನು ಮಾಡುತ್ತದು ಕೇಳಿದಿರ ತಾನೆ? ಕ್ಯಾಟ್ ಅಂತ ಸಾಕಷ್ಟು ಸಲ, ಹೈಕೋರ್ಟ್ ಅಂತಲೂ ಕೇಳಿದ್ದೀರಾ. ಕ್ಯಾಟಲ್ಲಿ ಸರಿಯಾಗಲಿಲ್ಲಪ್ಪ, ನಾನು ಹೈಕೋರ್ಟ್ಗೆ ಹೋಗ್ತಾಯಿದ್ದೀನಿ. ಈ ಕೇಸಸ್ ಏನಿದೆ ಈಗ ಲಾಸ್ಟ್ 2011 ಕೇಸ್ ನಡೀತಾ ಇದೆ. ಕ್ಯಾಟಲ್ಲಿ ಜಡ್ಜ್ಮೆಂಟ್ ಬಂತು, ಪರವಾಗಿ ಬಂತು, ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂತು, ಇಲ್ಲ ಸ್ಕ್ವಾಶ್ ಮಾಡಿ ಅಂತೇಳಿ. ಆಮೇಲೆ ಮತ್ತೆ ಕ್ಯಾಟ್ ಅದೇ ವಿಚಾರನ ತಗೊಂಡು ಮತ್ತೆ ಈಗ ಗೌರ್ಮೆಂಟು ಕೊಡಬೇಕು ಅಂತ ಐತೆ 2011ಗೆ. ಏನು ಮಾಡುತ್ತೆ ಇದು ನೋಡೋಣ ಹೇಳಿ.
ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಈಗಿನ ಹೇಳಿದೆ ಟ್ರಿಬ್ಯುನಲ್ ಅಂತಂದರೆ ಒಂದು ನ್ಯಾಯಮಂಡಳಿ. ಆ ನ್ಯಾಯಮಂಡಳಿ ಇಟ್ ವಿಲ್ ಟೇಕ್ ಅಪ್ ಓನ್ಲಿ ದ ಇಶ್ಯೂಸ್ ವಿಚ್ ಆರ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್. ಆಯ್ತಾ? ಈ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರೋಂಥದ್ದು ಯಾರಿಗೆ ಅಂತಂದರೆ ಈ ಕರ್ನಾಟಕದಲ್ಲಿರುವಂತಹ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದಾರಲ್ಲ ಅವರ ಅಪಾಯಿಂಟ್ಮೆಂಟ್ ಇರ್ಬೋದು, ಅವರ ರಿಕ್ರೂಟ್ಮೆಂಟ್ ಇರ್ಬೋದು, ಅವರ ಟ್ರಾನ್ಸ್ಫರ್ ಇರ್ಬೋದು, ಅವ್ರಿಗೆ ಬೇಕಿರೋಂತಹ ಬೇರೆ ಸ್ಯಾಲ್ರಿ ವಿಚಾರ ಇರ್ಬೋದು, ಅಥವಾ ಯಾರಿಗೆ ದುಡ್ಡು ಬಂದಿಲ್ಲ, ಈ ಎಷ್ಟು ವಿಚಾರಗಳೇನಿದಾವಲ್ಲ ಇನ್ ರಿಲೇಷನ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ದ ಗೌರ್ಮೆಂಟ್ ಎಂಪ್ಲಾಯೀಸ್ ವಿಲ್ ಬಿ ಟೇಕನ್ ಅಪ್ ಬೈ ದ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇದು ಕ್ಯಾಟ್ ಅಂತಂದು. ಇಲ್ಲಿ ಬೇರೆ ಇನ್ಯಾವುದಾರು ಅನ್ಯ ವಿಚಾರ ಅನ್ನ, ಈಗ ಯಾವುದೋ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾನೆ ಅಂದ್ಕೊಳ್ಳಿ, ಆ ಗೌರ್ಮೆಂಟ್ ಎಂಪ್ಲಾಯಿಗೆ ಸ್ಯಾಲ್ರಿ ಸರಿಯಾಗಿ ಬಂದಿಲ್ಲ, ಆ ಗೌರ್ಮೆಂಟ್ ಎಂಪ್ಲಾಯಿಗೆ ಸ್ಯಾಲ್ರಿ ಸರಿಯಾಗಿ ಬಂದಿಲ್ಲ ಅಂತಂದರೆ ಆತ ಈ ಒಂದು ಕ್ಯಾಟ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು, ಸೇಯಿಂಗ್ ದಟ್ ಕರ್ನಾಟಕ ಗೌರ್ಮೆಂಟ್ ಈಸ್ ನಾಟ್ ಪೇಯಿಂಗ್ ಪ್ರಾಪರ್ಲಿ ಫಾರ್ ಮೀ ಅಂತ. ಏಕೆಂತಂದರೆ ಇಲ್ಲಿರೋಂಥ ಎಕ್ಸ್ಪರ್ಟೈಸ್ ಎಲ್ಲ ಏನಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಸರ್ಕಾರದ ವಿಚಾರಗಳಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ದೇ ವಿಲ್ ಟೇಕ್ ಅಪ್ ದ ಇಶ್ಯೂ ಆ್ಯಂಡ್ ದೇ ವಿಲ್ ಆರ್ಡರ್ ದ ಕರ್ನಾಟಕ ಗೌರ್ಮೆಂಟ್ ಯು ಹ್ಯಾವ್ ಟು ಗಿವ್ ದಿಸ್ ಇಶ್ಯೂ ಅಂತ. ಸಪೋಸ್ ಇಲ್ಲಿ ಯಾವುದೋ ಒಂದು ಇವನಿಗೆ ಸಿವಿಲ್ ಕೇಸ್ ಆಗಿದೆ, ಆ ಸಿವಿಲ್ ಕೇಸ್ ಏನಾಗಿದೆ ಅಥವಾ ಏನೋ ಒಂದು ಅವ್ನ ಮನೆಯಲ್ಲಿ ಏನೋ ಗಲಾಟೆ ಆಗಿರ್ಬೋದು, ಅಥವಾ ಅಲ್ಲಿ ಯಾರಿಗೋ ಒಂದು ಕೊಲೆನ ಏನೋ ಮಾಡಿರ್ಬೋದು, ಅಥವಾ ಯಾರಿಗೋ ಬಡ್ದಾಟದಲ್ಲಿ ಕೈ ಕಟ್ಟಾಗಿದೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಆ ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲಿಗೆ ಬರ್ಬೋದಾ? ಎಲ್ಲಿಗೆ ಹೋಗ್ಬೇಕು ಅವನು? ಸರಿನಾ? ಸಬಾರ್ಡಿನೇಟ್ ಕೋರ್ಟ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಹೈಕೋರ್ಟ್ಗೆ ಹೋಗಬೇಕು, ಇಲ್ಲ ಬೇರೆ ಕಡೆ ಹೋಗಬೇಕು. ದ ರೆಗ್ಯುಲರ್ ಕೋರ್ಟ್ ಏನಿದೆಯಲ್ಲ ಅಲ್ಲಿಗೆ ಹೋಗಬೇಕು. ದಟ್ ಈಸ್ ವಾಟ್ ವಿ ಕಾಲ್, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರಿಬ್ಯುನಲ್ ಆ್ಯಂಡ್ ದ ಕೋರ್ಟ್. ಆಯ್ತಾ? ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರೋಂಥದ್ದು ಎಲ್ಲದನ್ನು ವಿಚಾರಣೆ ತಾಣ್ತಾರೆ ಇಲ್ಲಿರೋದು. ಸೊ ದ ಟ್ರಿಬ್ಯುನಲ್ಸ್ ವರ್ ನಾಟ್ ಮೆನ್ಷನ್ಡ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್, ದೇ ಕೇಮ್ ಇನ್ ಟು ಪಿಕ್ಚರ್ ಇನ್ ದ 72nd ಅಮೆಂಡ್ಮೆಂಟ್ ಆ್ಯಕ್ಟ್. ಇಂದಿರಾ ಗಾಂಧಿ ಟೈಮಲ್ಲಿ ಮಾಡಿದ್ರು, ಅದಾದಮೇಲೆ ರಾಜೀವ್ ಗಾಂಧಿ ಟೈಮಲ್ಲಿ ಅದು ಕಾರ್ಯರೂಪಕ್ಕೆ ಬಂತು. ಇದು ಟ್ರಿಬ್ಯುನಲ್ಸ್ ಏನಿದಾವಲ್ಲ ಆ ಟ್ರಿಬ್ಯುನಲ್ಸ್ಗೂ ಇಲ್ಲಿಗೂ ಇರೋಂಥ ವ್ಯತ್ಯಾಸ ಏನು ಅಂತಂದರೆ ದೇ ಆರ್ ಮಚ್ ಫ್ಲೆಕ್ಸಿಬಲ್, ದೇ ಹ್ಯಾವ್ ದ ಎಕ್ಸ್ಪರ್ಟೈಸ್ ಆ್ಯಂಡ್ ದೇ ಆರ್ ಲೆಸ್ ಫಾರ್ಮಲ್ ಕಂಪೇರ್ ಟು ದ ರೆಗ್ಯುಲರ್ ಕೋರ್ಟ್ ಆ್ಯಂಡ್ ದೇ ವಿಲ್ ಟೇಕ್ ಅಪ್ ದ ಓನ್ಲಿ ಒನ್ ಇಶ್ಯೂ. ಸೊ ಈ ಥರದಲ್ಲಿ ಮಾಡ್ಕೊಂಡು ಹೋದರೆ ಸದ್ಯಕ್ಕೆ ಈಗಿರೋಂಥದ್ದು 2 ರೀತಿಯಾದಂತಹ ಟ್ರಿಬ್ಯುನಲ್ಸ್ ಇದೆ. ಆ 2 ರೀತಿಯಾಗಿರೋಂಥ ಟ್ರಿಬ್ಯುನಲ್ಸಲ್ಲಿ ಮೊದಲನೇದು, the original constitution did not contain the provisions with respect to the tribunals. The 42nd Amendment Act of 1976 added a new part in part of 14A to the constitution. This part entitled tribunals and consists of only 2 articles. The article 323 dealing with the administrative tribunals and the article 323B dealing with the tribunals of other matters. Straight away ಹೇಳಿದರೆ 2 ವಿಚಾರ, ಅಡ್ಮಿನಿಸ್ಟ್ರೇಟಿವ್ ಬಿಟ್ಟು ಆಡಳಿತ ಸಂಬಂಧ ಬಿಟ್ಟು ಬೇರೆ ಯಾವುದೇ ಅನ್ಯ ವಿಚಾರ ಇರಲಿ, ದಟ್ ವಿಲ್ ಬಿ ಕವರ್ಡ್ ಅಂಡರ್ ಆರ್ಟಿಕಲ್ 323B. ಅರ್ಥ ಆಯ್ತರ ಈಗ? ಸರಿನಾ? ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಂಡ್ ಅದರ್ ಮ್ಯಾಟರ್ಸ್. ಬನ್ನಿ, ಈ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ 2 ಥರ ಬರುತ್ತೆ. ಒಂದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಇನ್ನೊಂದು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಇದೆ. ಸೊ ಅದಕ್ಕೋಸ್ಕರನೇ ದ ಸೆಂಟ್ರಲ್ ಆ್ಯಕ್ಟ್ ಇಟ್ ಸೆಲ್ಫ್ ಜನರೇಟ್ಸ್ 2 ಲೆವೆಲ್ಸ್ ಆಫ್ ಟ್ರಿಬ್ಯುನಲ್ಸ್, ಒನ್ ಅಟ್ ದ ಸೆಂಟ್ರಲ್ ಲೆವೆಲ್ ಆ್ಯಂಡ್ ಅಟ್ ದ ಸ್ಟೇಟ್ ಲೆವೆಲ್. ನೋಡಿ, ಆರ್ಟಿಕಲ್ 323A ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಪ್ರೊವೈಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಫಾರ್ ದ ಅಡ್ಜುಡಿಕೇಷನ್ ಆಫ್ ದ ಡಿಸ್ಪ್ಯೂಟ್ಸ್. ಯಾವ ಡಿಸ್ಪ್ಯೂಟ್ಸ್ನ ಅದು ಅಡ್ಜುಡಿಕೇಟ್ ಮಾಡುತ್ತೆ ಅಂತಂದರೆ ದ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ದ ರಿಕ್ರೂಟ್ಮೆಂಟ್ ಆ್ಯಂಡ್ ದ conditions of the service of the persons appointed to the public service of the center, the states, local bodies, public corporation and other public authorities. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದಾರಲ್ಲ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಲೋಕಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದಾರಲ್ಲ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಯಾರು ತಗೊಳ್ತಾರೆ ಅಂತಂದರೆ ಇಟ್ ವಿಲ್ ಬಿ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅವ್ರು ಇನ್ನೂ ಕೆಳಗಡೆ ಹೋಗಿಲ್ಲ, ಸ್ಟೇಟ್ ಲೆವೆಲಲ್ಲ, ಇದರಲ್ಲ ಅಂತ ಸೆಂಟ್ರಲ್ ಲೆವೆಲಲ್ಲ. ದೇ ಆರ್ ಸ್ಪೀಕಿಂಗ್ ಅಬೌಟ್ ಆರ್ಟಿಕಲ್ 323A speaks about the administrative tribunal, that is public authorities, state government, central government, local government, BBMP ಇರ್ಬೋದು ಅಥವಾ BWSSB ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು. ಗೌರ್ಮೆಂಟಿಂದ ಸ್ಯಾಲ್ರಿ ತಾಣ್ತಾ ಇದ್ದಾರೆ ಅಂತಂದರೆ ದೇ ಕ್ಯಾನ್ ಅಪ್ರೋಚ್ ದ ಕ್ಯಾಟ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನೆಕ್ಸ್ಟ್ ನೋಡಿ, ಇನ್ ಪರ್ಸೂಯೆನ್ಸ್ ಆಫ್ ದ ಆರ್ಟಿಕಲ್ 323A ದ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ ದ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಕ್ಟ್. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಕ್ಟ್ ಅದರ ಅರ್ಥ ಏನು ಅಂತಂದರೆ it is been mentioned in the constitution and it is been formulated or it is been constituted based on the act of the parliament. ಸರಿನಾ? it has the statutory backup ಅಂತ ಅಷ್ಟೇ, ಇನ್ನೇನಿಲ್ಲ. The parliament has passed the administrative tribunal act. The act authorizes the central government to establish the
one central administrative tribunal and the state administrative tribunals. ಸರಿನಾ, ಒನ್ ಸೆಂಟ್ರಲ್ ಅಂದರೆ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಸಮಸ್ಯೆ ಏನಿದೆಯಲ್ಲ ಎಂಪ್ಲಾಯೀಸ್ದು, ಅದೆಲ್ಲದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಸೆಂಟ್ರಲ್ ಒಂದೇ ಒಂದು ಆರ್ಗನೈಸೇಷನ್ ಇದೆ ಅಲ್ಲಿಗೆ ಹೋಗುತ್ತೆ. ದೇ ಮೈಟ್ ವರ್ಕ್ ವಿತ್ ದ ಡಿಫ್ರೆಂಟ್ ಬೆಂಚಸ್, ಬೇರೆ ಬೇರೆ ಜಾಗದಲ್ಲಿ ಆಫೀಸಸ್ನ ಇಟ್ಕೋಬೋದು, ಬ್ರಾಂಚಸ್ನ ಇಟ್ಕೋಬೋದು. ಆದರೆ ಇಡೀ ಭಾರತ ದೇಶಕ್ಕೆ ಎಷ್ಟು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ ಅಂತಂದರೆ ಒಂದೇ ಒಂದು. ಸರಿನಾ, ದೆನ್ the central administrative tribunal and the state administrative tribunals, each and every state can have the tribunals anta. This act opened the new chapter in the sphere of the providing speedy and inexpensive justice to the aggrieved public servants. ಅರ್ಥ ಆಗುತ್ತೆ ಇದಾದ್ರೂ? ಅಗ್ರೀವ್ಡ್ ಅಂತಂದರೆ ದುಃಖಕ್ಕೆ ಒಳಗಾದಂತಹ ಪಬ್ಲಿಕ್ ಸರ್ವೆಂಟ್ಸ್ ಆಗಬೇಕು ಅಂತ ಏನಿದಿರಲ್ಲ, ನಿಮ್ಗೆಲ್ಲರಿಗೂ ಇದೇ ಶ್ರೀರಕ್ಷೆ ಅಂತ. ಇದು ಬಿಟ್ಟರೆ ಇನ್ನೇನಿಲ್ಲ. ರೈಟ್, ಈ ಇಯರ್ನ ಕರೆಕ್ಟಾಗಿ ನೆನ್ಪಿಡಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ದಶಕಗಳನ್ನ ನೆನ್ಪಿಡಿ. ಯು ರಿಮೆಂಬರ್ ದ ಡೆಕೇಡ್ಸ್, ಯಾವ ಟೈಮಲ್ಲಿ ಆಗಿದೆ ಅಂತ. ಈ 1985 ಅಂತಂದರೆ ಯಾರ ಟೈಮ್ ಅದು? ಇಂದಿರಾ ಗಾಂಧಿ ಟೈಮೋ, ರಾಜೀವ್ ಗಾಂಧಿ ಟೈಮೋ, ಅಥವಾ ಬೇರೆ ಏನಿದೆಯಲ್ಲ, ಈ ಥರ ನೆನ್ಪಿಟ್ರೆ ಸಾಕು. ಯು ನೀಡ್ ನಾಟ್ ಟು ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಯರ್ ವೈಸ್ 1985 ಅಂತ. ಯಾಕೆ ಅಂತಂದರೆ ಪ್ರಶ್ನೆಗಳು ಇದರಲ್ಲಿ ಭಿನ್ನವಾಗಿ ಬರ್ತದೆ. ಏನಂತಂದರೆ 2019 ಬಂದಂಥ ಒಂದು ಪ್ರಶ್ನೆ ಇತ್ತು, ಸಮ್ ಆಫ್ ದ ರೂಲ್ಸ್ ವರ್ ಫಾರ್ಮುಲೇಟೆಡ್ ಡ್ಯೂರಿಂಗ್ ದ ನೆಹರು ಪೀರಿಯಡ್ ಆರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಪೀರಿಯಡ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಇಂದಿರಾ ಗಾಂಧಿ ಪೀರಿಯಡ್ ಅಂತ ಈ ಥರ ಕೇಳ್ತಾರಲ್ಲ. ಅಷ್ಟು ಮಟ್ಟಿಗಾದ್ರೂ 60s ಆಗಿದೆಯೋ, 70s ಆಗಿದೆಯೋ, 80s ಆಗಿದೆಯೋ, ಹಂಗೆ ನೆನ್ಪಿಟ್ರು ಸಾಕು. ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ವಾಸ್ ಸೆಟಪ್ ಇನ್ 1985. ಯಾವಾಗ ಬಂದಿದ್ದು ಅಮೆಂಡ್ಮೆಂಟು? 42, 72, 73 ಆಗಿರೋ ಅಂಥದ್ದು. ಬಟ್ ಅದು ಕಾರ್ಯರೂಪಕ್ಕೆ ಬಂದಿರೋದು ಯಾವಾಗ? 85. ಸರಿನಾ? was set up in 1985 with the principal bench at Delhi and additional benches at the different states. Additional bench ಅಂದರೆ ಗೊತ್ತಾಗುತ್ತಲ್ಲ, ಈಗ ಬೆಂಗಳೂರು ಹೈಕೋರ್ಟ್ ಇಲ್ಲಿದೆ, ಈ ಅಡಿಷನಲ್ ಬೆಂಚ್ ಎಲ್ಲಿದೆ? ಧಾರವಾಡದಲ್ಲಿ. ಮತ್ತು ಬೇರೆ ಬೇರೆ ಕಡೆ ಚರ್ಚೆನ ನಡೆಸ್ತಾರಲ್ಲ, ಅಥವಾ ನ್ಯಾಯ ತೀರ್ಪನ್ನು ಕೊಡೋದಕ್ಕೆ ಆ ಜಾಗದಲ್ಲೇ ತೀರ್ಮಾನವನ್ನು ಮಾಡೋದಕ್ಕೆ ಕೂರ್ತಾರಲ್ಲ, ಆ ಜಾಗವನ್ನು ನಾವು ಬೆಂಚ್ ಅಂತ ಕರಿತೀವಿ. ವೆನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಟ್, ದ ಮೇನ್ ಸೆಂಟರ್ ಈಸ್ ಅಟ್ ಡೆಲ್ಲಿ ಆ್ಯಂಡ್ ದ ಬೆಂಚಸ್ ಆರ್ ಅಟ್ ದ ಡಿಫ್ರೆಂಟ್ ಪ್ಲೇಸಸ್. 17ರಿಂದ 18 ಜಾಗದಲ್ಲಿ ಇವ್ರ ಬೆಂಚಸ್ ಇದೆ. ನೆಕ್ಸ್ಟ್, ದ ಕ್ಯಾಟ್ ಎಕ್ಸಸೈಸಸ್ ದ ಒರಿಜಿನಲ್ ಜೂರಿಸ್ಡಿಕ್ಷನ್. ಏನು ಒರಿಜಿನಲ್ ಅಂತಂದರೆ? ಫಸ್ಟ್ ಇನ್ಸ್ಟೆನ್ಸ್. ಸರಿನಾ? ಒರಿಜಿನಲ್ ಜೂರಿಸ್ಡಿಕ್ಷನ್ ಇನ್ ರಿಲೇಷನ್ ಟು ದ ರಿಕ್ರೂಟ್ಮೆಂಟ್ ಆಫ್ ಆಲ್ ದ ಸರ್ವೀಸಸ್. ಕರೆಕ್ಟಾ? ಈಗ ಆಲ್ ಸರ್ವಿಸ್ ಮ್ಯಾಟರ್ಸ್ ಆಫ್ ದ ಪಬ್ಲಿಕ್ ಸರ್ವೆಂಟ್ಸ್ ಕವರ್ಡ್ ಬೈ ಇಟ್. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದಾರಲ್ಲ, ಅವ್ರಿಗೆ ಏನೇ ಕಷ್ಟ ಇದ್ರೂ ನೇರವಾಗಿ ಅಲ್ಲಿಗೆ ಹೋಗ್ಬೋದು. Then its jurisdiction extends to all India services, central civil services, civil posts under the center, civilian employees of the defense services. However, the members of the defense forces, officers are the servants of the Supreme Court and the secretarial staff of the parliament not covered by it. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮಿಲಿಟರಿ ಪರ್ಸನಲ್ ಅದರೊಳಗಡೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಅದರೊಳಗಡೆ ಬರೋದಿಲ್ಲ, ಸೆಕ್ರೆಟರಿಯೇಟ್ ಅದರೊಳಗಡೆ ಬರೋದಿಲ್ಲ. ಅವ್ರಿಗೆ ಸಪ್ರೇಟು ಜೂರಿಸ್ಡಿಕ್ಷನ್ ಇದೆ, ನೋಡ್ಕೊಳ್ಳಿ. ದ ಕ್ಯಾಟ್ ಈಸ್ ಎ ಮಲ್ಟಿ ಮೆಂಬರ್ ಬಾಡಿ ಕನ್ಸಿಸ್ಟಿಂಗ್ ಆಫ್ ಚೇರ್ಮನ್ ಆ್ಯಂಡ್ ದ ಮೆಂಬರ್ಸ್. ಮಧ್ಯದಲ್ಲಿ ಅದು ಸ್ಟಾರ್ಟ್ ಆದಾಗಲಿಂದ ಹಲವಾರು ಬದಲಾವಣೆಗಾಯಿತು. ಎಷ್ಟು ಜನ ಇರಬೇಕು, ಯಾರನ್ನ ಚೇರ್ಮನ್ ಅಂತಾರೆ, ಯಾರನ್ನ ಉಪ ಚೇರ್ಮನ್ ಅಂತ ಕರಿಬೇಕು, ಯಾರು ಮೆಂಬರ್ಸ್ ಅಂತೇಳಿ. ಅದಾದಮೇಲೆ ಸದ್ಯಕ್ಕೆ ಈಗಿರೋ ಅಂಥದ್ದು ಆಸ್ ಆಫ್ ನೌ ಅಟ್ ಪ್ರೆಸೆಂಟ್, ಇಷ್ಟನ್ನು ಮಾತ್ರ ನೀವು ನೆನ್ಪಿಟ್ರೆ ಸಾಕು, ಮಧ್ಯದಲ್ಲಿ ಏನು ಅವಶ್ಯಕತೆ ಇಲ್ಲ. ಅಟ್ ಪ್ರೆಸೆಂಟ್ ದ ಸ್ಯಾಂಕ್ಷನ್ ಸ್ಟ್ರೆಂತ್ ಆಫ್ ದ ಚೇರ್ಮನ್ ಈಸ್ ಒನ್ and the sanction strength of the members is 65. You need not to remember 65 ಅಂತಲೇ ನೆನ್ಪಿಡಬೇಕು ಅಂತಿಲ್ಲ, ಎಬೋ 60 ಅಂತ ನೆನ್ಪಿಟ್ರೆ ಸಾಕು. ಸರಿನಾ? ಈಗ ಮೊನ್ನೆ KPSC ಅವ್ರು ಕೊಟ್ಟಿದ್ರಲ್ಲ, ಯಾವುದು ನಾಯಿನಾರ್ಸ್ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು, ಪುರಾತನರು ಅವರು, ನಾವು ನಂಬೇಣ್ಣನರಗಳಲ್ಲಿ ಓದ್ತೀವಿ, ಅದರಲ್ಲಿ ನೀಟಾಗಿ ಬರ್ತಿದ್ದಾರೆ 63 ಜನ ಇದ್ದರು ಅಂತ. ಅವ್ರು ಎಷ್ಟು ಕೊಟ್ಟವ್ರೆ ಅಂದರೆ 64 ಜನ ಅಂತೇಳಿ ಕೊಟ್ಟಿದ್ದಾರೆ. ಯಾರು ಇದು ಮಾಡ್ತಾರೆ? 64 ಜನ, 63 ಜನ. UPSC ಅವ್ರು ಅಷ್ಟೊಂದು ಹತ್ರಕ್ಕೇನು ಹೋಗೋದಿಲ್ಲ, 75, 85 ಆ ರೇಂಜಲ್ಲಿ ಇರ್ತಾರೆ. ಅವ್ರಂಗೆ 63, 64 ಇದಕ್ಕೆಲ್ಲ ಬರೋದಿಲ್ಲ. ಅಟ್ಲೀಸ್ಟ್ ಯು ಡೂ ರಿಮೆಂಬರ್ ಇಟ್ ವಿಲ್ ಹ್ಯಾವ್ ದ ಚೇರ್ಮನ್ ಆ್ಯಂಡ್ ಅದರ್ ಮೆಂಬರ್ಸ್. ಆ ಮೆಂಬರ್ಸ್ ಏನಿದೆಯಲ್ಲ ಡಬಲ್ ಡಿಜಿಟಲ್ಲಿದೆ, ಮೋರ್ ದ್ಯಾನ್ 50 ಅಂತ ನೆನ್ಪಿಟ್ರು ಸಾಕು. ಇಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ನಾನು ನಿಂಗೆ ಒಂದು ಮಾತು ಹೇಳಿದೆ, ಇಟ್ ವರ್ಕ್ಸ್ ಇನ್ ದ 18 ಡಿಫ್ರೆಂಟ್ ಬೆಂಚಸ್ ಅಂತ. ಅಲ್ಲಿಗೆ ಹೋಗಬೇಕು ಅಂತಂದರೆ ಜನ ಬೇಕು ತಾನೆ ಕಳ್ಸೋದಕ್ಕೆ. ಸೊ ಅದು ಸ್ಯಾಂಕ್ಷನ್ members is 65. They are drawn from the both judicial and the administrative streams and they are appointed by the yarinda. They are appointed by president. ಇದನ್ನು ಕರೆಕ್ಟಾಗಿ ನೆನ್ಪಿಡಿ. They are drawn by both judicial and the administrative. ಇಲ್ಲಿ ನಾವು ಯಾವ ವಿಚಾರವಾಗಿ ಈ ಟ್ರಿಬ್ಯುನಲ್ನ ಸೆಟಪ್ ಮಾಡಿರೋದು? ಟು ಲುಕ್ ಇನ್ ಟು ದ ಇಶ್ಯೂಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್. ಸೊ ಟು ಲುಕ್ ಇನ್ ಟು ದ ಇಶ್ಯೂಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಇಫ್ ಐ ಹ್ಯಾವ್ ಓನ್ಲಿ ದ ಜಡ್ಜಸ್, ಈ ಜಡ್ಜ್ ಏನಿರಲ್ಲ ಅವ್ರು ಮಾತ್ರ ಇದ್ರೆ ಏನು ಉಪಯೋಗ ಐತೆ? ಜುಡಿಷಿಯರಿಯಿಂದ ಬಂದಿರೋ ಅಂತಾರೆ. ಆದರೆ
ಅವರೆಲ್ಲ ವಿಚಾರ ನೋಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ದೇರ್ ವಿಲ್ ಬಿ ಮೆಂಬರ್ಸ್ ಫ್ರಮ್ ದ ಬೋತ್ ಜುಡಿಷಿಯಲ್ ಆ್ಯಂಡ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಅವರಿಬ್ಬರಿದ್ದರೆ ಮಾತ್ರ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇರೋದು. ಸೊ ದೇ ಹೋಲ್ಡ್ ದ ಆಫೀಸ್ ಫಾರ್ ಎ ಟರ್ಮ್ ಆಫ್ 5 years until they attain the age of 65 years in the case of chairman and 62 years in the case of members. So for the chairman it is 5 or 65, for the member it is 5 or 62. ಇದು ಯಾರು ಅಪಾಯಿಂಟ್ ಮಾಡ್ತಾರೆ? ದೇ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ದ ಅಪಾಯಿಂಟ್ಮೆಂಟ್ ಆಫ್ ದ ಮೆಂಬರ್ಸ್ ಆಫ್ CAT is made on the basis of recommendations of a high powered selection committee chaired by the sitting judge of the Supreme Court who is nominated by the Chief Justice of India. ಸೊ ಅದಕ್ಕೆ ಒಂದು ಕಮಿಟಿನ ಸೆಟಪ್ ಮಾಡ್ತಾರೆ ಆ 66 ಜನನ ಸೆಲೆಕ್ಟ್ ಮಾಡೋದಕ್ಕೆ. ಆ 66 ಜನ ಸೆಲೆಕ್ಟ್ ಮಾಡಿರೋಂಥದ್ದನ್ನು ಯಾರು ಅನುಮೋದನೆ ಕೊಡ್ತಾರೆ ಅಥವಾ ಯಾರು ಒಪ್ಕೊಂತಾರೆ ಅಂತಂದರೆ ದಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಓನ್ಲಿ ವೆನ್ ದ ಅಪ್ರೂವಲ್ ಈಸ್ ಟೇಕನ್ ಫ್ರಮ್ ದ ಯಾರಿದು ದ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ದ ಕ್ಯಾಬಿನೆಟ್ ವಿಚ್ ವಿಲ್ ಬಿ ಯೂಶಲಿ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಇಷ್ಟೆಲ್ಲ ಇದೆ. ಯು ರಿಮೆಂಬರ್ ದಿಸ್ ಒನ್. ಇದು ನಿಮ್ಗೆ ಪಕ್ಕಾ ಗೊತ್ತಿರುತ್ತೆ. ಯಾವಾಗಲಾಗಲಿ ಅಪ್ರೂವಲ್ ಎಲ್ಲಿಂದ ಬೇಕು ಅಂತಂದರೆ ಕ್ಯಾಬಿನೆಟ್ ಕಮಿಟಿ ಅಂತ, ಅದರಲ್ಲೂ ಅಪಾಯಿಂಟ್ಮೆಂಟ್ಸೇ. ನೆಕ್ಸ್ಟ್ ದೆನ್ ಇಟ್ ಕಂಟೈನ್ಸ್ ಬೋತ್ ಜುಡಿಷಿಯಲ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟ್ಸ್ ಆ್ಯಂಡ್ ದೇ ಆರ್ ಆಲ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೇರ್ ವಿಲ್ ಬಿ ಓನ್ಲಿ ಒನ್ CAT ಫಾರ್ ಥ್ರೂಔಟ್ ದ ಇಂಡಿಯಾ. ಫಾರ್ ಇಂಡಿಯಾ ದೇರ್ ವಿಲ್ ಬಿ ಒನ್ CAT, ಬಟ್ ಇಟ್ ವಿಲ್ ಬಿ ವರ್ಕಿಂಗ್ ಇನ್ ದ ಡಿಫ್ರೆಂಟ್ ಬೆಂಚಸ್ ಅಂತೇಳಿ ನೆನ್ಪಿಡಿ ಸಾಕು. ಅದು ಬಿಟ್ಟರೆ ಇನ್ನು ಇದಕ್ಕೆ ಬನ್ನಿ, ಇದನ್ನು ಹೇಳಿ ನೋಡೋಣ. ನಾನು ನಿಮಗೆ ಮುಂಚೆನೇ ಹೇಳಿದೆ ಪ್ರೊಸೀಜರ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ದ ಕೋರ್ಟ್. ಯಾವುದು ಅಂತಂದರೆ ಎವಿಡೆನ್ಸ್ ಇರುತ್ತೆ, ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆಗಬೇಕು, ಇಲ್ಲ ಅಂತಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಥರ ಆಗಬೇಕು, ಇಲ್ಲ ಅಂತಂದರೆ CRPC ಥರ ಆಗಬೇಕು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಥರ IPC ಥರ ಆಗಬೇಕು. ಇಲ್ಲಿ ಇರೋಂಥದ್ದು ಕರೆಕ್ಟಾಗಿ ಗಮನಿಸಿ. The CAT is not bound by the procedure laid down in the civil procedure code. CAT is not bound by the procedure laid down in the civil procedure code, but it works on the principles of natural justice. ಹೇಳಿ ನೋಡೋಣ ಇದೇನು ಅಂತ. ನಾನು ಕ್ಲಾಸಲ್ಲಿ ಒಂದು 3-4 ಸರಿ ಹೇಳಿದ್ದೀನಿ, ಮೊನ್ನೆ ಪೇಪರ್ ಡಿಸ್ಕಸ್ ಮಾಡಬೇಕಾದ್ರೂ 2 ಸರಿ ಹೇಳಿದ್ದೀನಿ. ನೈಸರ್ಗಿಕ ನ್ಯಾಯ ಅಂತಂದ್ರೆ ಏನು? ಏನು ರೀ? ಹೇಳಿ, ನೈಸರ್ಗಿಕ ನ್ಯಾಯ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಹೇಳ್ತೀರಾ? ಈಗ ನೇಚರಲ್ಲಿ ಹೆಂಗೆ ನಡೀತಾ ಇದೆ 16 ಹೇಳಿ ನೋಡೋಣ. ಈಗ ನೇಚರಲ್ಲಿ ಯಾವುದೋ ಒಂದು ಕೆರೆ ಇದೆ, ಅಥವಾ ಯಾವುದೋ ಒಂದು ಹೂವು ಇದೆ, ಅಥವಾ ಯಾವುದೋ ಒಂದು ಗಿಡ ಇದೆ. ಇಫ್ ದೇರ್ ಇಸ್ ಎನಿ ಪ್ಲಾಂಟ್ ಆರ್ ಫ್ಲವರ್ ಆರ್ ಎನಿ ಪಾರ್ಟ್, ವಿಲ್ ಇಟ್ ಡಿಸ್ಕ್ರಿಮಿನೇಟ್? ಯಾರಾದರೂ ಒಬ್ರು ಬಂದು ಅದನ್ನು ಕಿಳ್ಕೊಂತ ಇದ್ದಾರೆ ಅಂತಂದರೆ ಅದೇನಾರು ಹೇಳುತ್ತಾ, ನೀನು ಮುಟ್ಟಂಗಿಲ್ಲ ನನ್ನ, ಅಥವಾ ನೀನು ಕೀಳಂಗಿಲ್ಲ ನನ್ನ? ಏನು ಹೇಳೋದಿಲ್ಲ ತಾನೆ. ಅಥವಾ ಇಲ್ಲಿರೋಂಥ ಗಾಳಿ ಆಗಲಿ, ಇಲ್ಲಿರೋಂಥ ನೀರಾಗಲಿ ಯಾರನ್ನಾರು ಡಿಸ್ಕ್ರಿಮಿನೇಟ್ ಮಾಡ್ತಾವೆ? ಅಥವಾ ಈ ಓವರಾಲ್ ಇಫ್ ಯು ಟೇಕ್ ದ ನೇಚರ್ ಇನ್ ಜನರಲ್, ವಿಲ್ ಇಟ್ ಡಿಸ್ಕ್ರಿಮಿನೇಟ್? ಯಾರಿಗೂ ಇಲ್ಲ ತಾನೆ. ಬೇರೆ ಶ್ರೀಮಂತಂಗೆ ಎಷ್ಟು ಗಾಳಿ ಸಿಗ್ತಾ ಇದೆಯೋ ಅಷ್ಟೇ ಗಾಳಿ, ಅದು ಪರಿಶುದ್ಧವಾಗೈತೋ ಅದು ಹಾಳಾಗೋಗೈತೋ ಅದು ಬೇರೆ ವಿಚಾರ. ಬಟ್ ಇನ್ ಜನರಲ್ ನೇಚರ್ನ ತಗೊಂಡ್ರೆ ಇಟ್ ವಿಲ್ ನಾಟ್ ಡಿಸ್ಕ್ರಿಮಿನೇಟ್ ವಿತ್ ಎನಿ ಒನ್. ದ ಸೇಮ್ ಥಿಯರಿ ಈಸ್ ಅಪ್ಲಿಕಬಲ್ ಓವರ್ ಹಿಯರ್. ದಿಸ್ ಅರಿಜಿನೇಟೆಡ್ ಇನ್ ದ ಇಂಗ್ಲೆಂಡ್ ವಿತ್ ರೆಸ್ಪೆಕ್ಟ್ ಟು ಜಡ್ಜ್ಮೆಂಟ್ಸ್. ಆ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಥವಾ ಲೀಗಲ್ ಸರ್ವಿಸಸ್ಗೆ ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಂಗೆ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು. ನೌ ಇಟ್ ಇಸ್ ಬೀನ್ ಯೂಸ್ಡ್ ಇನ್ ಈಚ್ ಆ್ಯಂಡ್ ಎವ್ರಿ ಕೇಸಸ್. ಇಲ್ಲೇನಂತ ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಕೇಸ್ ಇದ್ದರೆ, ಯಾವುದೇ ಒಂದು ಜಡ್ಜ್ಮೆಂಟ್ ನಡೀತಾ ಇದ್ದರೆ, ಯು ಶುಡ್ ನಾಟ್ ಬಿ ಜಡ್ಜ್ ಫಾರ್ ಯುವರ್ ಓನ್ ಕೇಸ್ ಅಂತ. ಯು ಶುಡ್ ನಾಟ್ ಬಿ ಜಡ್ಜ್ ಫಾರ್ ಯುವರ್ ಓನ್ ಕೇಸ್ ಆರ್ ಅಥವಾ ಕಾಸ್ ಅಂತ. ನಿಂದೇ ಒಂದು ಕೆಲಸ ನಡೀತಾ ಇದೆ, ಅಥವಾ ನಿನಗೆ ಸಂಬಂಧಪಟ್ಟಿರೋಂತಹ ಒಂದು ವಿಚಾರ ನಡೀತಾ ಇದೆ, ಅದಕ್ಕೆ ನೀನು ಜಡ್ಜ್ ಆಗಿರಬಾರ್ದು ಅಂತ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಈಗ ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಮಧ್ಯೆ ಗಲಾಟೆ ಆಗಿದೆ. ಆ ಗಲಾಟೆ ಆಗಿರೋಂಥ ಸಂದರ್ಭದಲ್ಲಿ ಈಕೆ ಏನು ಮಾಡ್ತಾಳೆ ಅಂತಂದರೆ, ಇಲ್ಲೇನೋ ಸುಳ್ಳು ಅಪವಾದವನ್ನು ಮಾಡ್ತಾಳೆ. ಅಷ್ಟು ಅತಿರೇಕಕ್ಕೆ ಹೋಗಿರೋದಿಲ್ಲ, ಆದರೆ ಈಕೆ ಸುಳ್ಳು ಅಪವಾದವನ್ನು ಮಾಡ್ತಾಳೆ. ಆ ಸುಳ್ಳು ಅಪವಾದವನ್ನು ಮಾಡಿ ಅದು ಕೋರ್ಟ್ಗೆ ಹೋಗುತ್ತೆ. ಆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಆ ಕೋರ್ಟ್ನಲ್ಲಿ ಈ ಜಡ್ಜ್ ಏನಿದಾರಲ್ಲ, ಈ ಜಡ್ಜು ಯಾವುದೋ ಒಂದು ರೀತಿಯಲ್ಲಿ ಈಕೆಗೆ ಸಂಬಂಧ,
ದೂರದ ಸಂಬಂಧಿ ಇರ್ಬೋದು ಅಥವಾ ಹತ್ರ ಸಂಬಂಧಿ ಇರ್ಬೋದು. ಈ ಸಂಬಂಧ ಇರಬೇಕಾದ್ರೆ ಇವ್ರೇನು ಮಾಡ್ತಾರೆ ಅಂತಂದರೆ, ಈಗ ವಾದ ವಿವಾದ ನಡೆಯುತ್ತೆ. ಈ ವಾದ ವಿವಾದ ನಡೀತಾ ಇರಬೇಕಾದ್ರೆ ಈ ಜಡ್ಜ್ ಹೂ ಇಸ್ ರಿಲೇಟೆಡ್ ಟು ದಿಸ್ ಒನ್ ಆಫ್ ದ ಅಪ್ಲಿಕೆಂಟ್, ಇಲ್ಲೇನಿದಾರಲ್ಲ ಇದು ಮಾಡಿರೋಂಥ ಆ ಪಾರ್ಟೀಸ್ ಇದಾರಲ್ಲ, ಅದರಲ್ಲಿ ಇವಳಿಗೆ ಸಂಬಂಧ ಇದೆ ಅಂತಂದರೆ ಇವಳಿಗೆ ಸಹಾಯ ಮಾಡೋ ರೀತಿಯಿಂದಲೇ ನಡ್ಕೊತಾರೆ ತಾನೆ. ಈ ವಿಲ್ ಬಿ ಬಯಾಸ್ಡ್ ಟು ಸಮ್ ಎಕ್ಸ್ಟೆಂಟ್, ಈ ವಿಲ್ ಬಿ ಹ್ಯಾವಿಂಗ್ ದ ಸಾಫ್ಟ್ ಕಾರ್ನರ್. ದೋ ಈ ಫೈಂಡ್ಸ್ ದ ಫ್ಯಾಕ್ಟ್ ದಟ್ ದ ಬ್ಲೇಮಿಂಗ್ ಮೇಡ್ ಎಗೇನ್ಸ್ಟ್ ದಿಸ್ ಬಾಯ್ ಈಸ್ ಫಾಲ್ಸ್ ಅಂತ ಅನ್ಸಿದ್ರು, ಇದು ತಪ್ಪು, ಇಲ್ಲಿ ಮಾಡಿರೋದು ಸುಳ್ಳು ಅಂತ ಅವ್ನಿಗೆ ಅನ್ಸಿದ್ರು ಎಲ್ಲಿ ತನ್ನ ಸಂಬಂಧಿಗೆ ಸಮಸ್ಯೆ ಆಗುತ್ತೋ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ನ ಇವ್ರ ಕಡೆಗೆ ತಿರುಗಿಸ್ತಿರ್ತಾನೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಯು ಶುಡ್ ನಾಟ್ ಬಿ ಜಡ್ಜ್ ಇನ್ ಯುವರ್ ಓನ್ ಕಾಸ್ ಅಂತಾರೆ. ಯು ಶುಡ್ ನಾಟ್ ಬಿ ಜಡ್ಜ್ ಇನ್ ಯುವರ್ ಓನ್ ಕಾಸ್ ಅಂತಂದ್ರೆ ನಿಂಗೆ ಅದು ಸಂಬಂಧ ಇರಲೇಬೇಕು ಅಂತ ಏನಿಲ್ಲ, ಅಥವಾ ನೇರ ಸಂಬಂಧ ಇರಬೇಕು ಅಂತ ಏನಿಲ್ಲ, ದೂರ ಸಂಬಂಧ ಇದ್ರೂ ನೀನು ಕುತ್ಕೋಬಾರ್ದು ಅಲ್ಲಿ ಅಂತ. ಈಗ ಇಫ್ ಎನಿ ಆಫ್ ದ ಜಡ್ಜ್ ಈಸ್ ಡಿಸೈಡಿಂಗ್ ಅಬೌಟ್ ದ ಫ್ಯೂಚರ್ ಆಫ್ ದ ರಿಲಯನ್ಸ್ ಕಂಪನಿ ಆ್ಯಂಡ್ ಇಫ್ ದ ಜಡ್ಜ್ ಈಸ್ ಹ್ಯಾವಿಂಗ್ ದ ಶೇರ್ಸ್ ಇನ್ ದ ರಿಲಯನ್ಸ್ ಕಂಪನಿ, ಚೆನ್ನಾಗೇ ಶೇರ್ ಇದೆ ಅಂತಂದರೆ ಈಸ್ ನಾಟ್ ಸಪೋಸ್ ಟು ಸಿಟ್ ಇನ್ ದಟ್ ಕೇಸ್ ಅಂತ, ಯಾಷ್ಟು ಕಮ್ಔಟ್ ಅಂತ. ಅದು 3 ಜನ ಇದ್ದರೆ ಜಡ್ಜಸ್ ಅದ್ರ ಒಬ್ಬರು ಈಚೆ ಬಂದುಬಿಡ್ತಾರೆ, ಆ ಥರ ಏನಾರು ಸಂಬಂಧ ಇದ್ದರೆ. ದಟ್ ಈಸ್ ವಾಟ್ ವಿ ಕಾಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಯು ಶುಡ್ ನಾಟ್ ಬಿ ಜಡ್ಜ್ ಇನ್ ಯುವರ್ ಓನ್ ಕೇಸ್ ಅಥವಾ ಇನ್ ಯುವರ್ ಓನ್ ಕಾಸ್ ಅಂತ. ಎರಡನೇದು, ಇದು ಬಯಾಸ್ ಆಗಿರಬಾರ್ದು ಅಂತ. ಆ್ಯಂಡ್ ದೆನ್ ವೆನ್ ದೆರ್ ಈಸ್ ಡಿಸ್ಕಷನ್, ಇಲ್ಲೇನೋ ಒಂದು ವಿಚಾರಣೆ ನಡೀತಾ ಇದೆ, ಆ ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ದಿಸ್ ಬಾಯ್ ಶುಡ್ ಬಿ ಗಿವನ್ ದ ಎನಫ್ ಟೈಮ್ ಆ್ಯಂಡ್ ದಿಸ್ ಫೀಮೇಲ್ ಶುಡ್ ಬಿ ಗಿವನ್ ದ ಎನಫ್ ಟೈಮ್. ಇಟ್ಸ್ ನಾಟ್ ದಟ್ ಶಿ ವಿಲ್ ಗೆಟ್ ದ ಪ್ರಾಪರ್ ಹಿಯರಿಂಗ್ ಆ್ಯಂಡ್ ಶಿ ವಿಲ್ ನಾಟ್ ಬಿ ಅಲೌಡ್ ಟು ಸೇ ಸಮಥಿಂಗ್ ಅಂತ. ಏನೋ ಅವನಿಗೆ ಅವಕಾಶನೇ ಕೊಟ್ಟಿಲ್ಲ ಅಂತಂದರೆ ದೆನ್ ಇವ್ರಿಗೇನು ಇದೆಯಲ್ಲ ಫಂಡಮೆಂಟಲ್ ರೈಟ್ಸು ಅದನ್ನೇ ಕಿತ್ಕೊಂಡಂಗೆ ಆಯಿತು. ಸೊ ದೀಸ್ ಆರ್ ದ ನಮ್ಮನ್ನು ಈ ಪ್ರಕೃತಿ ಹೆಂಗೆ ನೋಡ್ಕೊಳತ್ತಲ್ಲ, ಆ ಪ್ರಕೃತಿನಲ್ಲಿರುವಂತಹ ಕೆಲವೊಂದು ನ್ಯಾಯಯುತವಾದ ಅಂಶಗಳೇನಿದ್ದಾವೆ ಅವನ್ನು ನಾವು ಬಳಸ್ಕೋಬೇಕು ಅಂತ ಅಷ್ಟೇ. ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಂದ್ರೆ. ಸೊ ಈ ಶುಡ್ ಬಿ ಗಿವನ್ ದ ಪ್ರಾಪರ್ ಟೈಮಿಂಗ್ ಆ್ಯಂಡ್ ಈ ಶುಡ್ ನಾಟ್ ಬಿ ಜಡ್ಜ್ ಇನ್ ಯುವರ್ ಓನ್ ಕಾಸ್. ಇವೆರಡನ್ನ ಅಂಶನ ತುಂಬಿದ್ರೆ ಅದು ನ್ಯಾಚುರಲ್ ಜಸ್ಟಿಸ್ ಅಂತ ಆಗುತ್ತೆ. ಸೊ ಇನ್ ದ ಕೇಸ್ ಆಫ್ ಟ್ರಿಬ್ಯುನಲ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪೀನಲ್ ಕೋಡ್ ಆರ್ ದ ಎವಿಡೆನ್ಸ್ ಆ್ಯಕ್ಟ್. ಇವನ್ನ ಯಾವನು ಮುಟ್ಟೋದಿಲ್ಲ ನಾನು. ಇವೇನು ತೋರಿಸುತ್ತೆ ಅಂತಂದರೆ, ಒಂದು ಕೋರ್ಟ್ಗೆ ನೀವು ಬರಬೇಕು ಅಂತಂದರೆ ಈ ಕಟ್ಕಟೆನಲ್ಲಿ ನೀವು ನಿಂತು ವಾದವನ್ನು ಮಾಡಬೇಕು ಅಂತಂದರೆ ನಿಮ್ಮ ಜೊತೆಗೆ ಒಬ್ಬ ಲಾಯರ್ ಬರಬೇಕು, ಅವನೊಂದು ಅಪ್ಲಿಕೇಶನ್ ತರಬೇಕು. ಆ ಅಪ್ಲಿಕೇಶನನ್ನು ತಂದು ಅದನ್ನು ನ್ಯಾಯಯುತವಾದ ರೀತಿಯಲ್ಲಿ ಸಲ್ಲಿಸಬೇಕು. ಆ ಸಲ್ಲಿಸಿದ ಮೇಲೆ ಜಡ್ಜು ಒಂದು ನಿಮಗೆ ಟೈಮ್ ಕೊಡ್ತಾರೆ. ಆ ಟೈಮ್ ಬಂದ ಸಂದರ್ಭದಲ್ಲಿ ನೀವು ಬಂದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರ ಮುಂದೆ ನಾನು ಸುಳ್ಳನ್ನು ಹೇಳೋದಿಲ್ಲ ಅಂತೇಳಿ ಬರೀ ಸುಳ್ಳನ್ನೇ ಹೇಳ್ತಾ ಹೋಗಬೇಕು. ಇವೆಲ್ಲ ಪ್ರೊಸೀಜರ್ ಇದಾವಲ್ಲ, ಇದು ನಾರ್ಮಲ್ ಕೋರ್ಟು. ಅದನ್ನು ನಾವು ಪ್ರೊಸೀಜರ್ ವಿಚ್ ಇಸ್ ಲೇಡ್ ಡೌನ್ ಬೈ ದ ಸಿವಿಲ್ ಪ್ರೊಸೀಜರ್ ಕೋಡ್ ಇದೆಯಲ್ಲ, ಇದು ಅದರೊಳಗಡೆ ಬರೆದಿಟ್ಟಿದ್ದಾರೆ ಯಾವ ಕೇಸ್ನ ಹೆಂಗೆ ತಗೋಬೇಕು, ಯಾವುದನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು, ಇದೆಲ್ಲದನ್ನು. ಬಟ್ ಇಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಫಾಲೋ ದಿಸ್ ಪ್ರೊಸೀಜರ್ ಕೋಡ್, ವಿ ಆರ್ ಗೋಯಿಂಗ್ ಟು ಫಾಲೋ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅಂದರೆ ಇನ್ಫಾರ್ಮಲ್ಲಾಗಿ ಮಾಡ್ತೀವಿ ನಾವು ಅಂತ. NGT ಆಲ್ಸೋ ಫಾಲೋಸ್ ದಿಸ್ ಒನ್. ಸರಿನಾ? ಅರ್ಥ ಆಗ್ತಾಯ್ತಾ? ಸರಿ. ನೆಕ್ಸ್ಟ್, the applicant may appear either in person or through a lawyer. Originally, appeals against the order of the CAT could be made only in the Supreme Court and not in the High Courts. ಮುಂಚೆ ಏನಾಗ್ತಿತ್ತು ಅಂತಂದರೆ, ಕ್ಯಾಟಿಂದ ಬಂದಿರೋಂಥದ್ದು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಿಂದ ಬಂದಿರೋಂಥದ್ದನ್ನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ನೀವು ಹೋಗಬೇಕಿತ್ತು, ಹೈಕೋರ್ಟ್ಗೆ ಮುಟ್ಟಂಗಿರಲಿಲ್ಲ. ಅಪೀಲ್ ಶುಡ್ ಬಿ ಮೇಡ್ ಎಗೇನೆಸ್ಟ್ ದಟ್ ಜಡ್ಜ್ಮೆಂಟ್ ಇನ್ ದ ಸುಪ್ರೀಂ ಕೋರ್ಟ್. ಬಟ್ ಆ್ಯಸ್ ಆಫ್ ನೌ ಇವಾಗ ಏನಿರೋದು, ಇಟ್ ಶುಡ್ ಬಿ ಮೇಡ್ ಟು ಹೈಕೋರ್ಟ್ ಫಸ್ಟ್, ದೆನ್ ಟು ದ ಸುಪ್ರೀಂ ಕೋರ್ಟ್. ಅಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ನೀವು ಹೈಕೋರ್ಟಿಗೆ ಬರ್ಬೋದು. ಇದು ನೀವು IAS ಆಫೀಸರ್, ಈಗ ನನಗೆ ಗೊತ್ತಿದ್ದಂಗೆ ನನ್ನ ಫ್ರೆಂಡ್ ಒಬ್ಬರು IAS ಆಗಿದ್ದರು, 100+ ರ್ಯಾಂಕಿಂಗ್ ಇತ್ತು. ಅವರು ಕಣ್ಣು ಅಷ್ಟು ಇದಿರಲಿಲ್ಲ, ಅವ್ರು ಹೇಳ್ಕೊಳ್ಳೋಷ್ಟು ಕುರುಡೇನಿರಲಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂತಂದರೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ತಗೊಂಬಿಟ್ರು, ಅಂದರೆ ಕಣ್ಣಿಂದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅಂತ. ಅದಾದಮೇಲೆ ಸ್ವಲ್ಪ ಚೆಕ್ ಮಾಡಿದ್ರು, ಚೆಕ್ ಮಾಡಿ ಗೌರ್ಮೆಂಟು ಅಥವಾ ಅದು ಡಾಕ್ಟರ್ ಹೇಳಿದ್ರು, ಇಲ್ಲ ಇವರು ಕೊಟ್ಟಿರೋಷ್ಟು ಪರ್ಸೆಂಟೇಜ್ ಇಲ್ಲ, ಕಡಿಮೆ ಇದೆ. ಸೊ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂಡರ್ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಇವ್ರು ಕನ್ಸಿಡರ್ ಮಾಡಬೇಕು ಅಂತೇನಿಲ್ಲ. ಸೊ ಈ ಫಾಟ್ ಇನ್ ಕ್ಯಾಟ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ 2 ವರ್ಷ ಅವರು ವಾದ ವಿವಾದವನ್ನು ನಡೆಸಿ ಆಮೇಲೆ IAS ತಗೊಂಡ್ರು. ಅಷ್ಟರೊಳಗಡೆ ಅವರು ಯಾವುದೋ IIM ಅಲ್ಲಿ MBA ಮುಗಿಸಿ ಸೊ ಅದು ಅಷ್ಟು ಕೊನೆಗೆ ಗಲ್ಫ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ಯಾವುದೋ ಒಂದು ಇದರಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದಾರೆ. ನವ್ ಈಸ್ ನಾಟ್ ವಿತ್ ಇಂಡಿಯನ್ ಗೌರ್ಮೆಂಟ್. ಸೊ ಅವ್ರದ್ದೆಲ್ಲ ಕೇಸ್ ಎಲ್ಲಿಗೋಯ್ತು ಅಂತಂದರೆ, ಫಸ್ಟ್ ಈ ಅಪಿಯರ್ಡ್ ಇನ್ ದ ಕ್ಯಾಟ್, ದೆನ್ ಈ ಅಪಿಯರ್ಡ್ ಇನ್ ದ ಹೈ ಕೋರ್ಟ್, ದೆನ್ ಈ ಅಪಿಯರ್ಡ್ ಇನ್ ದ ಸುಪ್ರೀಂ ಕೋರ್ಟ್. ಫಸ್ಟ್ ಮಾಡಿದಾಗ ಕ್ಯಾಟಿಂದ ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಿತ್ತು. ಅರ್ಥ ಆಯ್ತಾ? ಇದು ಇನ್ನೇನಿದೆ, ಇಷ್ಟು ಇದು ನೋಡಿದ್ರಿ.
Next, State Administrative Tribunal. The Administrative Tribunal Act of 1985 empowers the central government to establish. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. It empowers ಯಾರಿಗೆ? Central government to establish the state administrative tribunals on specific request of the concerned state government. ಸೊ ಇದನ್ನೇನಾರ ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟರೆ ಅವ್ರಿಗೆ ತಮಗಿಷ್ಟ ಆದ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಇಡೀ ಥ್ರೂಔಟ್ ಇಂಡಿಯಾ they wanted to have the uniformity in the administrative tribunals. That's why the power to establish the state administrative tribunal is with the central government, is not been given to the state government, but it will be made only on the request made from the state government. State government ಕೇಳಿದ್ರೆ ಮಾತ್ರ. ಕರ್ನಾಟಕ ಗೌರ್ಮೆಂಟು ಕೇಳಿದೆ, ಆ ಕೇಳಿರೋದ್ರಿಂದಲೇ ನಮಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇವತ್ತು ಸಿಕ್ಕಿದೆ. ಇಲ್ಲ ಅಂತಂದರೆ ಇಲ್ಲ. ಬೇರೆ ಇದರಲ್ಲೂ ಇವತ್ತಿನ ದಿವಸ ಸುಮಾರು ಎಷ್ಟು ಕೊಟ್ಟಿದ್ದಾರೆ, ದೇ ಹ್ಯಾವ್ ಬಿನ್ ಸೆಟಪ್ ಇನ್ ದ 9 states. ಆಮೇಲೆ ಮತ್ತೆ ಅದನ್ನು ಸ್ವಲ್ಪ ಸ್ಟೇಟ್ನಿಂದ ತೆಗೆದುಹಾಕಿದ್ರು. ಯು ನೀಡ್ ನಾಟ್ ಟು ರಿಮೆಂಬರ್ ದೀಸ್ ಥಿಂಗ್ಸ್, ಜಸ್ಟ್ ಯು ಡೂ ರಿಮೆಂಬರ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈಸ್ ನಾಟ್ ಬಿನ್ ಸೆಟಪ್ ಥ್ರೂಔಟ್ ಇಂಡಿಯಾ ಅಂತ. ಅವರು 20 ಕೊಡಲಿ 30 ಕೊಡಲಿ ಎಷ್ಟಾರ ಕೊಡಲಿ, ಅದು ನಿಮಗೆ ನೆನಪಿರಬೇಕಾಗಿರೋದು ಏನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ ಆನ್ ದ ರಿಕ್ವೆಸ್ಟ್ ಆಫ್ ಸ್ಟೇಟ್ ಗೌರ್ಮೆಂಟ್, ಬಟ್ ಆ್ಯಸ್ ಆಫ್ ನೌ ಇಟ್ ಈಸ್ ನಾಟ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಥ್ರೂಔಟ್ ಇಂಡಿಯಾ ಅಷ್ಟೇ. ಈಗ ಅರ್ಥ ಆಯ್ತಾ? ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಂದರೆ ಇದು ಸೆಂಟ್ರಲ್ ಎಂಪ್ಲಾಯೀಸ್ಗೆ ಸಪ್ರೇಟು, ಸ್ಟೇಟ್ ಎಂಪ್ಲಾಯೀಸ್ಗೆ ಸಪ್ರೇಟ್ ಆಗಿದೆ. ಇದು ಅಡ್ಮಿನಿಸ್ಟ್ರೇಟಿವ್. ಲೈಕ್ ಕ್ಯಾಟ್ ದ ಸ್ಯಾಟ್ಸ್ exercise original jurisdiction in relation to the recruitment of all services matters of the state government and the employees. The chairman and the members of the SATs are appointed by the president after consulting the governor of the state concerned. ಸರಿನಾ? ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು. ಅಲ್ಲೂ ಸ್ಟೇಟ್ಗಾಗಲಿ ಸೆಂಟ್ರಲ್ಗಾಗಲಿ ಅಥವಾ ಜಾಯಿಂಟ್ ಇದಕ್ಕಾದರೆ ನಮಗೆಲ್ಲಿ ಪೂರ್ತಿ ಎಲ್ಲ ಎಲ್ಲಿಂದ ಸಿಗ್ತಾ ಇದೆ ಆರ್ಡರ್ಸ್ ಎಲ್ಲದೂ ಪ್ರೊಸೀಜರ್ ಎಲ್ಲ ಮೇಲ್ಗಡೆಯಿಂದಲೇ. ಸೊ ಇಟ್ಸ್ ನಾಟ್ ವಿತ್ ದ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ನೋಡಿ, ಅದು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟು. ಅಡ್ಮಿನಿಸ್ಟ್ರೇಷನ್ನ ಬಿಟ್ಟು ಆಚೆ ಬರ್ತಿದ್ದಂಗೆ ಅದೆಲ್ಲದನ್ನು ಎಲ್ಲಿ ಡೀಲ್ ಮಾಡ್ತಾರೆ ಅಂತಂದರೆ ಇಟ್ ವಿಲ್ ಬಿ ಡೆಲ್ಟ್ ಅಂಡರ್ ಆರ್ಟಿಕಲ್ 323B. ದ ಪಾರ್ಲಿಮೆಂಟ್ ಆ್ಯಂಡ್ ದ ಸ್ಟೇಟ್, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲೇನಿತ್ತು, ಸ್ಟೇಟ್ ಗೌರ್ಮೆಂಟ್ಗೆ ಯಾವ ಪವರು ಇರಲಿಲ್ಲ. SAT ಮತ್ತು ಇದ್ರ ಬಗ್ಗೆ, ಯಾವುದ್ರ ಬಗ್ಗೆ, ಕ್ಯಾಟ್ ಬಗ್ಗೆ. ಇಲ್ಲಿ ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ ಆರ್ ಅಥರೈಸ್ಡ್ ಟು ಪ್ರೊವೈಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಟ್ರಿಬ್ಯುನಲ್ಸ್ ಫಾರ್ ದ ಅಡ್ಜುಡಿಕೇಷನ್ ಆಫ್ ದ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ದ ಫಾಲೋಯಿಂಗ್ ಮ್ಯಾಟರ್ಸ್. ಯಾವುದು ಅಂತಂದರೆ ಟ್ಯಾಕ್ಸೇಷನ್ಗಿರ್ಬೋದು, ನೀವು ಯಾವುದು ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಅವೆಲ್ಲಕ್ಕೂ ಟ್ರಿಬ್ಯುನಲ್ಸ್ ಇದ್ದಾವೆ. ಏನಾದ್ರು ಟ್ಯಾಕ್ಸ್ ಇಶ್ಯೂ ಇದ್ದರೆ ಸೀದಾ ಅಲ್ಲಿಗೆ ಹೊರಟೋಗ್ತಾರೆ. ಫಾರಿನ್ ಎಕ್ಸ್ಚೇಂಜ್, ಫೆರಾ ಬಗ್ಗೆ ಇರ್ಬೋದು ಅಥವಾ ಫೆಮಾ ಬಗ್ಗೆ ಇರ್ಬೋದು, ಅದಕ್ಕೇ ಒಂದು ಆರ್ಗನೈಸೇಷನ್ ಇದೆ. ದೆನ್ ಇಂಡಸ್ಟ್ರೀಸ್ ಆ್ಯಂಡ್ ಲೇಬರ್, ಇದಕ್ಕೆ ಸಪ್ರೇಟ್ ಆಗಿರೋಂಥ ಲೇಬರ್ ಟ್ರಿಬ್ಯುನಲ್ ಇದೆ ಒಂದು. ದೆನ್ ವೆನ್ ವಿತ್ ರೆಸ್ಪೆಕ್ಟ್ ಟು ಲ್ಯಾಂಡ್ ರಿಫಾರ್ಮ್ಸ್, ಸೀಲಿಂಗ್ ಆನ್ ದ ಅರ್ಬನ್ ಪ್ರಾಪರ್ಟಿ, ಎಲೆಕ್ಷನ್ ಟು ದ ಪಾರ್ಲಿಮೆಂಟ್ ಆ್ಯಂಡ್ ದ ಸ್ಟೇಟ್ ಲೆಜಿಸ್ಲೇಚರ್, ಆ್ಯಂಡ್ ದೆನ್ ಫುಡ್ ಸ್ಟೆಪ್ಸ್ಗೆ ಸಂಬಂಧಪಟ್ಟಿರೋಂಥದ್ದು ಅಥವಾ ಪ್ರೊಸೆಸ್ ಫುಡ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು, ಕನ್ಸ್ಯೂಮರ್ ಕೋರ್ಟ್ಗೆ ಸಂಬಂಧಪಟ್ಟಿರೋಂಥ ಕನ್ಸ್ಯೂಮರ್ಗೆ ಇದಿರೋದು. ಅದಾದಮೇಲೆ ರೆಂಟ್ ಆ್ಯಂಡ್ ಟೆನೆನ್ಸಿ ರೈಟ್ಸ್, ಯಾರಿಗಾದ್ರೂ ಬಾಡಿಗೆ ಕೊಟ್ಟಿರೋರಿಗೆ ಸಮಸ್ಯೆ ಆದರೆ ಅವ್ರಿಗೆ ಒಂದು ಸಪ್ರೇಟ್ ಟ್ರಿಬ್ಯುನಲ್ ಇದೆ. ಸೊ ಇವೆಲ್ಲ ಅಂಶಗಳು ಯಾವುದಾದ್ರೂ ಅಡ್ಮಿನಿಸ್ಟ್ರೇಷನ್ನ ಬಿಟ್ಟು ಬೇರೆ ಏನಾದ್ರು ಬಂತು ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 323B, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇದನ್ನು ನೋಡೋಣ, ಹೇಳಿ ನೆನಪಿದ್ರೆ ಯಾವ ಕೇಸಲ್ಲಿ ಕೇಳಿದ್ದೀರಾ ಇದು? ಲಾಸ್ಟ್ 1 ಇಯರಲ್ಲಿ ಹೆಚ್ಚು ಕಡಿಮೆ ಇಡೀ ಪೇಪರ್ ತುಂಬ ಬಂದೈತಿ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್, ಇಟ್ಸ್ ಮೇಡ್ ಅಂಡರ್ ದಿಸ್ ಒನ್ ಆರ್ಟಿಕಲ್ 323B ಅಷ್ಟೇ. ಏರ್ಟೆಲ್ ಅಂಡ್ ಇದಾ NCLT ಅಲ್ಲ, ಅವರು ಹೋಗಿರ್ಬೋದು. ನಾವು ಕೇಳಿದ್ದು ಅತಿ ಹೆಚ್ಚು ಕೇಸ್ ಯಾವುದು? ಟಾಟಾ ಕೇಸಲ್ಲಿ ತಾನೇ ಕೇಳಿದ್ದು, ಸಿರಸ್ ಮಿಸ್ತ್ರಿ ಕೇಸಲ್ಲಿ. ಕಂಪ್ನಿ ಇಲ್ಲ, ಯಾರು ಚೇರ್ಮನ್ ಆಗಬೇಕು, ಯಾರಿಗೆ ಒಡೆತನ ಸಿಗುತ್ತೆ ಅಂತೇಳ್ಬಿಟ್ಟು. ಸಣ್ಣ ಅಬ್ಬಿ ಪಡೆತೇನಾ ಯही पर मुझे याद है, यहाँ पर बैठ के वो NCLT. सो NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ವಿಚ್ ವಿಲ್ ಬಿ ಮೇಡ್ ಅಂಡರ್ ದಿಸ್ ಒನ್. ಅದು ಯಾವ ಕೇಸ್ನ ತಗೊಳುತ್ತೆ ಅಂತಂದರೆ ಓನ್ಲಿ ದ ಕಂಪನಿ ಕೇಸಸ್. ನೆನಪಿದೆಯಾ ಇದೆಲ್ಲ? ಸಿರಸ್ ಮಿಸ್ತ್ರಿ ಅವರೆಲ್ಲ ಕೇಳಿದ್ದೀರಾ? ಮಮತವ್ರೆ ಕೇಳೇ ಇಲ್ಲ. ಟಾಟಾ ಗ್ರೂಪ್ ಆದರೆ ಕೇಳಿದ್ದೀರಾ? ಸರಿನಾ? ಈ ಟಾಟಾ ಗ್ರೂಪಲ್ಲಿ ಸಿರಸ್ ಅನ್ನೋದು ಒಂದು ಜನ ಇದ್ದಾರೆ, ಅವರೊಳಗೆ ಸಿರಸ್ ಮಿಸ್ತ್ರಿ ಅವರೆಲ್ಲ ಇದ್ದಾರೆ. ಸರಿನಾ? ಮುಂಚಿಂದಲೂ ಅವರಿಗೆ ಒಡೆತನ ಸಿಗ್ತಾ ಇತ್ತು. ಈಗ ಸದ್ಯಕ್ಕೆ ಬೇರೆ ಯಾವುದೋ ಫ್ಯಾಮಿಲಿ ಇದಕ್ಕೆ ಸಿಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ತಿಕ್ಕಾಟ ಇತ್ತು. ಸೊ ದಟ್ ಈಸ್ ವಾಟ್ ವಿ ಕಾಲ್. ಆ ಥರದ ವಿಚಾರ ಏನಾರ ಇದ್ದರೆ ದೇ ವಿಲ್ ಅಪ್ರೋಚ್ ದ ಕೋರ್ಟ್. ಆ ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ದೇ ವಿಲ್ ಅಪ್ರೋಚ್ ದ ಟ್ರಿಬ್ಯುನಲ್. ಏಕೆಂತಂದರೆ ಅಲ್ಲಿ ಆ ಕೇಸ್ನೇ ಸಪ್ರೇಟಾಗಿ ಡೀಲ್ ಮಾಡ್ತಾರೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಈ ಕಂಪನಿ ಲಾ ಅನ್ನೋದು ಇದಿಲ್ಲ, ಈ ಕಂಪನಿ ಲಾನ ಡೀಲ್ ಮಾಡೋ ಅಂಥ ಟ್ರಿಬ್ಯುನಲ್ ಇದೆ ಅಷ್ಟೇ.
ರೈಟ್. ಈ ಒಂದು ಕಂಪ್ನಿ ಲಾಯಿಂದ ಬಂದಿದೆಯಲ್ಲ, ಇದು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲದು ಅಂತಂದರೆ, ಇಲ್ಲಿ ಕೊಟ್ಟಿರೋಂಥ ಜಡ್ಜ್ಮೆಂಟ್, ಇಫ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್ ಜಡ್ಜ್ಮೆಂಟ್ ದೇ ಕ್ಯಾನ್ ಅಪ್ರೋಚ್ ದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆರ್ ದ ಅಪಲೇಟ್ ಟ್ರಿಬ್ಯುನಲ್. ಅದಕ್ಕಿಂತ ಎಕ್ಸ್ಟ್ರಾ ಟ್ರಿಬ್ಯುನಲ್ನ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಬೇಕಾದ್ರೆ ತೋರಿಸ್ತೀನಿ. ಇವೆಲ್ಲ NCLT ನೆನ್ಪು ಮಾಡ್ಕೊಳ್ಳಿ. ಈ ಡಿಫ್ರೆನ್ಸ್ನ ನೋಡಿ ಈಗ ಗೊತ್ತಾಗುತ್ತೆ. ಆರ್ಟಿಕಲ್ 323A contemplates establishment of the tribunals for the public service matters only, that is administration. When it comes to article 323B, ಅದರ್ ಮ್ಯಾಟರ್ಸ್, ಯಾವುದಾದ್ರು ವಿಚಾರ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಬೋದು, ಟ್ಯಾಕ್ಸೇಷನ್ ಇರ್ಬೋದು ಅಥವಾ ಟೆನೆನ್ಸಿ ಇರ್ಬೋದು, ರೆಂಟ್ ಬಗ್ಗೆ ಇರ್ಬೋದು. ವೈಲ್ ದ ಟ್ರಿಬ್ಯುನಲ್ಸ್ ಅಂಡರ್ ದ ಆರ್ಟಿಕಲ್ 323A ಕೆನ್ ಬಿ ಎಸ್ಟಾಬ್ಲಿಷ್ಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್. ಸೊ ಯಾವುದು ಕ್ಯಾಟ್ ಮತ್ತು ಸ್ಯಾಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್. ಸರಿನಾ? ಇದು ವೆನ್ ಇಟ್ ಕಮ್ಸ್ ಟು ದ ಆರ್ಟಿಕಲ್ 323B, ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್, ಕರ್ನಾಟಕ ಸರ್ಕಾರನೂ ಮಾಡ್ಬೋದು, ಕೇಂದ್ರ ಸರ್ಕಾರನೂ ಮಾಡ್ಬೋದು. ಸರಿ, ನಮ್ಮಿದ್ರಲ್ಲೂ BBMPಗೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು ನಡೆಸೋದಕ್ಕೆ ಅಥವಾ BBMPಗೆ ಏನಾರು ಸಮಸ್ಯೆಗಳಿದ್ದರೆ ಅಥವಾ ಒಂದು ರೆವಿನ್ಯೂ ಕಲೆಕ್ಷನ್ಗೆ ಸಮಸ್ಯೆ ಇದ್ದರೆ ಆ ಕರ್ನಾಟಕ ಗೌರ್ಮೆಂಟ್ದು ಒಂದು ಸಪ್ರೇಟ್ ಟ್ರಿಬ್ಯುನಲ್ ಇದೆ, ಅದಕ್ಕೆ ಕೇಸಸ್ ಹೋಗುತ್ತೆ. ಸೊ ಇದು 323B. ಅಂಡರ್ ಆರ್ಟಿಕಲ್ 323A, only one tribunal for the center, only one tribunal for the center, one for each state, and 2 or more states may be established. There is no question of hierarchy of tribunals. ಯಾವುದರಲ್ಲಿ ಹೇಳಿ ನೋಡೋಣ. 323A speaks about only administrative tribunals. ಈ administrative tribunal ಅಲ್ಲಿ on one side we have the CAT to deal with the central government employees, and another side we have the STAT ಟು ಡೀಲ್ ವಿತ್ ದ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಇದರಿಂದ ಬಂದಿರೋಂಥ ವಿಚಾರ ಏನಿದೆಯಲ್ಲ, ಇದು ಸೀದಾ ಹೈಕೋರ್ಟ್ಗೆ ಹೋಗುತ್ತೆ, ಇದು ಹೈಕೋರ್ಟ್ಗೆ ಹೋಗುತ್ತೆ. ಅದಾದಮೇಲೆ ಜಡ್ಜ್ಮೆಂಟ್ ಸರಿಯಾಗಿಲ್ಲ ಅಂತಾರೆ, ಇಟ್ ವಿಲ್ ರೀಚ್ ದ ಸುಪ್ರೀಂ ಕೋರ್ಟ್. ಇದೇ ತಾನೇ ಹೋಗೋದು. ದಿಸ್ ಇಸ್ ದ ರೆಗ್ಯುಲರ್ ಪ್ರೊಸೀಜರ್. ಇಲ್ಲಿ ಯಾವ್ದಾರ ಹೈರಾರ್ಕಿ ಕಾಣಿಸ್ತಾ ಇದೆಯಾ? ಇದ್ರ ಮೇಲ್ಗಡೆ ಇನ್ನೊಂದು ಯಾವ್ದಾರ ಇದೆಯಾ? ದ ಅಪೀಲ್ ವಿಲ್ ಬಿ ಮೇಡ್ ಡೈರೆಕ್ಟ್ಲಿ ಟು ಅದರ್ ಕೋರ್ಟ್. ಸರ್, ಟ್ರಿಬ್ಯುನಲಿಂದ ತಗೊಂಡು ಕೋರ್ಟಿಗೆ ಕೊಡ್ತಾರೆ. ಅದನ್ನೇ ಇಲ್ಲಿ 323B ನೀವು ನೋಡಿ, NCLT ಇತ್ತು, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇಲ್ಲಿಂದ ಈ ಜಡ್ಜ್ಮೆಂಟ್ ಏನಿದೆಯಲ್ಲ, ಇಫ್ ದ ಪರ್ಸನ್ ಇಸ್ ನಾಟ್ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆಫ್ ದ NCLT, ವೇರ್ ಯು ವಿಲ್ ಗೋ? appellant tribunal, national company law appellant tribunal. So there is an higher authority which will be having the superior judge compared to this one. ಆ ಜಡ್ಜ್ ಹತ್ರಕ್ಕೆ ಹೋಗುತ್ತೆ ಕೆಲಸ. ಸರಿನಾ? ಸೊ ಇಲ್ಲೂ ಇದೇನಾರು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ದೆನ್ ಇಟ್ ವಿಲ್ ರೀಚ್ ದ ಹೈ ಕೋರ್ಟ್, ದೆನ್ ಇಟ್ ವಿಲ್ ರೀಚ್ ದ ಸುಪ್ರೀಂ ಕೋರ್ಟ್. ಸೊ ವೆನ್ ಇಟ್ ಕಮ್ಸ್ ಟು ಆರ್ಟಿಕಲ್ 323A, ದೇರ್ ಇಸ್ ನೋ ಹೈರಾರ್ಕಿ. ಮುಗಿತಲ್ಲಿಗೆ ಸ್ಟೇಟಲ್ಲೊಂದು, ಸೆಂಟ್ರಲಲ್ಲೊಂದು. ವೆನ್ ಇಟ್ ಕಮ್ಸ್ ಟು ದ ಆರ್ಟಿಕಲ್ 323B, ದೇರ್ ಮೈಟ್ ಬಿ ಹೈರಾರ್ಕಿ. NCLT ಇದೆ, ಅದಾದಮೇಲೆ NCLAT ಇದೆ, ಅದಾದಮೇಲೆ ಹೈಕೋರ್ಟು, ಸುಪ್ರೀಂ ಕೋರ್ಟ್. ಇಲ್ಲಿವರೆಗೂ ಸಂಪೂರ್ಣವಾಗಿ ನಾವು ಕಾಣೋಂಥದ್ದು ಟ್ರಿಬ್ಯುನಲ್ಸ್. ಇದು ನೋಡಿ, ಮುಂಚೆ ಹೈಕೋರ್ಟು ಅದು ಇದೆಲ್ಲ ಇತ್ತು. ಸಾಕಾಯ್ತಾ? ಇನ್ನೊಂದು ಹಾಫ್ ಆನ್ ಅವರ್ ಹೋಗ್ಬಿಡೋಣ ಎಲ್ಲರೂ. ಹೋಗೆ ಕಾಮ್ ಆಚ್ಕ. ಅದಕ್ಕೆ ಮುಂಚೆ ಹೇಳಿದ್ದು ಸಬಾರ್ಡಿನೇಟ್ ಕೋರ್ಟ್ಸ್. ನೀವು ಆನ್ಸರ್ನ ಬೇಗ ಬೇಗ ಹೇಳಿದ್ರೆ ನಾನು ಮುಗಿಸ್ಕೊಡ್ತೀನಿ. ಇಲ್ಲಿ ನಾನು ರಿವೈಸ್ ಮಾಡಬೇಕು ಅಂತೇಳಿ ನಿಂತೀನಿ, ನೀವು ಪಾಠ ಕೇಳ್ಕೊಂಡು ಕೂತಿದ್ದೀರಾ. ನೀವು ಹೇಳ್ತಾ ಹೋಗಿ ಆನ್ಸರ್ನ ನಾನು ಮಾಡ್ತಾ ಹೋಗ್ತೀನಿ ಬೇಗ. ಸಬಾರ್ಡಿನೇಟ್ ಕೋರ್ಟ್ಸ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆ್ಯಂಡ್ ದ ಸಬಾರ್ಡಿನೇಟ್ ಕೋರ್ಟ್ಸ್. ಸಬಾರ್ಡಿನೇಟ್ ಕೋರ್ಟ್ಸ್ ಅಂದರೆ ಥೌಸಂಡ್ಸ್ ಆಫ್ ಸಬಾರ್ಡಿನೇಟ್ ಕೋರ್ಟ್ಸ್ ಬಿಲೋ ದ ಹೈಕೋರ್ಟ್ಸ್. The state judiciary consists of high court and the hierarchy subordinate courts, also known as the lower courts. The subordinate courts are also called because of their subordination to the state high court. That is why they are called as a subordinate courts. ಅಧೀನ ನ್ಯಾಯಾಲಯಗಳು ಅಂತೇಳಿ ಕರಿತೀವಿ ಅದನ್ನ. ನಿಮ್ಗೆ ನೆನಪಿದ್ದಂಗೆ ಯಾವ್ಯಾವ ಕೋರ್ಟ್ಗಳನ್ನ ನೀವು ನೋಡಿದರೆ ಹೇಳಿ ನೋಡೋಣ. ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ನೀವು ನಿಮ್ಮ ಊರಲ್ಲೇ ನೀವು ಯಾವ್ದಾರು ಹೋಗ್ಬೇಕಾದ್ರೆ ಅದರಲ್ಲಿ ಬರೆದಿರ್ತಾರೆ. ಮುನ್ಸಿಫ್ ಕೋರ್ಟ್ ಅಂತ ಬರೆದಿರ್ತಾರೆ, ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಬರೆದಿರ್ತಾರೆ, ಸೆಕೆಂಡ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಬರೆದಿರ್ತಾರೆ, ಅಥವಾ ನಗರ ಸಿವಿಲ್ ಕೋರ್ಟ್ ಅಂತೇಳಿ ಬರೆದಿರ್ತಾರೆ. ಹೇಳಿ ನೋಡೋಣ. ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಅದಾದಮೇಲೆ ಅದ್ರ ಕೆಳಗಡೆ ಸಬಾರ್ಡಿನೇಟ್ ಕೋರ್ಟ್ ಬರುತ್ತೆ. ಆ ಸಬಾರ್ಡಿನೇಟ್ ಕೋರ್ಟ್ನ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಅಂತೇಳಿ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್ ಅಂತೇಳಿ ಕರಿತೀವಿ. ಅದಾದಮೇಲೆ ಕೆಲವಿದಾವೆ, ಮೆಟ್ರೋಪಾಲಿಟನ್ ಅಂತಲೂ ಇದೆ, ಮೆಟ್ರೋಪಾಲಿಟನ್ ಕೋರ್ಟ್ ಅಂತಲೂ ಕರಿತೀವಿ. ಇವೆಲ್ಲವೂ ಏನಿದೆಯಲ್ಲ, ದಿಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಸಬಾರ್ಡಿನೇಟ್
ಕೋರ್ಟ್ಸ್. ಸರಿನಾ? ಈ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನಿದೆ ಇದರಲ್ಲಿ ಮತ್ತೆ 3 ಥರಕ್ಕೆ ಬರ್ತದೆ. ಅದರಲ್ಲಿ ಒಂದು, ಇಫ್ ದೇ ಆರ್ ಟೇಕಿಂಗ್ ಅಪ್ ದ ಸಿವಿಲ್ ಇಶ್ಯೂಸ್ then it is called as a district judge court. If it is taking the criminal issues, then it is called the session court. And if it is taking the revenue issues only with respect to agriculture, land and the revenue, then it will be called as a revenue court. Specifically, it will be called as DC court, AC court and Tehsildar court. ನೆನಪಿದಾವ ಇವೆಲ್ಲ? AC court ಅಂತ ಕೇಳಿದ್ದೀರಾ? ಕೇಳೇ ಇಲ್ಲ. ಕ್ರಿಮಿನಲ್ ಇಶ್ಯೂಸ್ನ ತಂದರೆ ಇದು. ಈ ಕ್ರಿಮಿನಲ್ ಇಶ್ಯೂಸ್ ಅಂತಂದರೆ ಯಾರಿಗೆ ಜೈಲು ಶಿಕ್ಷೆ ಆಗುತ್ತೆ, ಫೈನು ಪ್ಲಸ್ ಜೈಲು ಶಿಕ್ಷೆ ಆದರೆ ಅದನ್ನ ಕ್ರಿಮಿನಲ್ ಕೇಸ್ ಅಂತ ಕರಿತೀವಿ. ಯಾರಿಗೆ ಬರೀ ದುಡ್ಡನ್ನು ಹಾಕಿ ಅಥವಾ ಫೈನ್ನ ಹಾಕಿ ಆಚೆ ಕಳಿಸ್ತಾರಲ್ಲ ಅದನ್ನು ನಾವು ಸಿವಿಲ್ ಕೇಸಸ್ ಅಂತೇಳಿ ಕರಿತೀವಿ. ಸೊ ಇನ್ ದ ಕೇಸ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್, ಇಫ್ ದ ಜಡ್ಜ್ ಈಸ್ ಸಿಟ್ಟಿಂಗ್ ಓವರ್ ಟು ಹಿಯರ್ ದ ಕ್ರಿಮಿನಲ್ ಕೇಸಸ್, ದೆನ್ he is called as session judge, same judge. If he is sitting to hear the cases with respect to the civil, then he is called as a district judge. There is no difference. ಬರೀ ಅವ್ರು ಮಾಡ್ತಾರಂಥ ಕೆಲಸದಲ್ಲಿ ಅಷ್ಟೇ ವ್ಯತ್ಯಾಸ ಇದೆ, ಆದರೆ ಬೇರೆ ಜಡ್ಜ್ ಏನು ಚೇಂಜ್ ಆಗ್ತಾ ಇಲ್ಲ. ಆ ಜಡ್ಜೇನೆ ಒಂದು ಸರಿ ಸಿವಿಲ್ ಕೇಸಸ್ನ ಕೇಳ್ತಾರೆ, ನಾಳೆ ಬಂದ್ಬಿಟ್ಟು ಕ್ರಿಮಿನಲ್ ಕೇಸಸ್ನ ಕೇಳ್ತಾರೆ, ಆವಾಗ ಅದನ್ನ ಸೆಷನ್ಸ್ ಕೋರ್ಟ್ ಅಂತ ಕರಿತೀವಿ. ನಾಡಿದ್ದು ಬಂದು ಮತ್ತೆ ಸಿವಿಲ್ ಕೇಸ್ ಅಂತ ಅಂದರೆ ಅದು ಅವಾಗ ಡಿಸ್ಟ್ರಿಕ್ಟ್ ಜಡ್ಜ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿರೋಂಥದ್ದು. ಮೆಟ್ರೋಪಾಲಿಟನ್ ಇದೆ, ರೆವೆನ್ಯೂ ಕಲೆಕ್ಷನ್ ಇದೆ, ಕ್ರಿಮಿನಲ್ ಕೇಸಸ್ ಇದೆ, ಸಿವಿಲ್ ಕೇಸಸ್ ಇದೆ. ಸಿವಿಲ್ ಕೇಸಸ್ನ ಕೇಳ್ತಾ ಇದ್ದರೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ತಾರೆ, ಮೆಟ್ರೋಪಾಲಿಟನ್ನಿಂದ ಕೇಳ್ತಾ ಇದ್ದರೆ ಕ್ರಿಮಿನಲ್ ಜಡ್ಜ್ ಆಗ್ತಾರೆ. ಇಲ್ಲೇನಾರು ಸಿವಿಲ್ ಕೇಸಸ್ಸಲ್ಲಿ ನೀವೇನಾರು ನೋಡಿದ್ರೆ, ಈಗ 5,000 ರೂಪಾಯಿ ಮೇಲ್ಗಡೆ ಇರೋಂತಹ ಕೇಸಸ್ಗೆ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ. 2,000ದಿಂದ 5,000 ರೂಪಾಯಿಗಿರೋಂಥ ಜಡ್ಜಸ್ಗೆ ಬೇರೆ ಮುನ್ಸಿಫ್ ಕೋರ್ಟು ಅಥವಾ ಬೇರೆ ಕೋರ್ಟ್ ಬರುತ್ತೆ. 2,000ಕ್ಕಿಂತ ಕಡಿಮೆ ಇರೋರಿಗೆ ಸ್ಮಾಲ್ ಕಾಸ್ ಕೋರ್ಟ್ ಅಂತ ಇದೆ, ಅವ್ರು ಬರ್ತಾರೆ. ಇವೆಲ್ಲವೂ ಸಹ ಸಬಾರ್ಡಿನೇಟ್ ಕೋರ್ಟ್ಸೆ. ವೆನ್ ಇಟ್ ಕಮ್ಸ್ ಟು ದ ಕ್ರಿಮಿನಲ್ ಕೋರ್ಟ್, ಈ ಕ್ರಿಮಿನಲ್ ಕೋರ್ಟಲ್ಲಿ ಯಾವುದಾದ್ರು ಒಂದು ಕೇಸ್ಗೆ 1 ತಿಂಗಳು ಜೈಲು ಪ್ಲಸ್ ಎಷ್ಟೋ ದುಡ್ಡಿದೆ, ಅದಕ್ಕೆ ಬೇರೆ ಜಡ್ಜ್ ಇದ್ದಾರೆ. ಯಾವುದೋ ಒಂದು ಕೇಸಲ್ಲಿ 6 ಮಂತ್ಸ್ ಜೈಲಾಗುತ್ತೆ, ಇಂಪ್ರಿಸನ್ಮೆಂಟ್ ಆ್ಯಂಡ್ ಸಮ್ ಅದರ್ ಫೈನ್ ಇದೆ, ಅದಕ್ಕೆ ಬೇರೆ ಜಡ್ಜ್ ಇದ್ದಾರೆ. ಆ್ಯಂಡ್ ಇಫ್ ಇಟ್ ಈಸ್ ಎಕ್ಸೀಡಿಂಗ್, ಅದೇನಾದ್ರೂ ಇನ್ನೂ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ, ದೆನ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಡೆತ್ ಸೆಂಟೆನ್ಸ್, ಇಟ್ ಶುಡ್ ಬಿ ಗಿವನ್ ಬೈ ದ ಸೆಷನ್ ಜಡ್ಜ್, ನಾಟ್ ದ ಅದರ್ ಜಡ್ಜಸ್. ಇವರೇನು ಕೆಳಗಡೆ ಇದಾರಲ್ಲ, ಈ ಜಡ್ಜ್ ಮುಟ್ಟಂಗಿಲ್ಲ. ಈ ಡಿಸ್ಟ್ರಿಕ್ಟ್ ಜಡ್ಜ್ ಏನಿದಾರಲ್ಲ, ಸೆಷನ್ ಜಡ್ಜ್ ವಿಲ್ ಬಿ ಸಿಟ್ಟಿಂಗ್ ಆಸ್ ಎ district judge will be sitting as a session judge to adjudicate the criminal issues. ಅವ್ರು ಮಾತ್ರ ಈ ಡೆತ್ ಸೆಂಟೆನ್ಸ್ನ ಕೊಡ್ಬೋದು. ಇದು ಇರೋಂಥದ್ದು. ನಿಮ್ಗೆ ಜಸ್ಟ್ ಯು ಡೂ ರಿಮೆಂಬರ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಸಬಾರ್ಡಿನೇಟ್ ಕೋರ್ಟ್ಸ್. ವಿತಿನ್ ದಟ್ ಸಿವಿಲ್ ಕೇಸಸ್ಸು, ಕ್ರಿಮಿನಲ್ ಕೇಸಸ್ಸು ಮತ್ತು ರೆವೆನ್ಯೂ ಕೇಸಸ್ಸು ಡಿಸ್ಟ್ರಿಕ್ಟ್ ಜಡ್ಜಿಗೆ ಬರುತ್ತೆ. ಮೆಟ್ರೋಪಾಲಿಟನ್ ಈಸ್ ರಿಲೇಟೆಡ್ ಟು, ಇಲ್ಲಿ ನೀವು ಸುತ್ತಮುತ್ತ ನೋಡ್ತಿರಲ್ಲ, ಬೆಂಗಳೂರಲ್ಲಿ ನೀವು ಎಲ್ಲಿದೆ ಅವೆನ್ಯೂ ರೋಡ್ ನೋಡಿದ್ದೀರಲ್ಲ, ಸಿವಿಲ್ ಕೋರ್ಟ್ ಅಂತ ಏನು ನೋಡ್ತಿರಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು. ಇವೆಲ್ಲ ನೋಡ್ಕೊಳ್ಳಿ. ಜಸ್ಟ್ ಸಿವಿಲ್ ಕೇಸ್ ಯಾವಾಗ, ಕ್ರಿಮಿನಲ್ ಕೇಸ್ ಯಾವಾಗ, ಯಾರು ಡೆತ್ ಸೆಂಟೆನ್ಸ್ನ ಕೊಡಬಲ್ಲರು. ಡೆತ್ ಸೆಂಟೆನ್ಸ್ ಕೊಟ್ಟರೆ ಅದು ಎಕ್ಸಿಕ್ಯೂಟ್ ಆಗುತ್ತಾ, ಆ ಎಕ್ಸಿಕ್ಯೂಟ್ ಆಗೋದಕ್ಕಿಂತ ಮುಂಚೆ ಅವ್ರು ಯಾರು ಪರ್ಮಿಷನ್ನ ತಗೋಬೇಕು ಅನ್ನೋದನ್ನ ನೀವು ನೋಡಬೇಕಷ್ಟೆ. ದಿಸ್ ಈಸ್ ಬ್ರೀಫ್ಲಿ ಐ ಆಮ್ ಡಿಸ್ಕಸಿಂಗ್ ದೀಸ್ ಥಿಂಗ್ಸ್. ನೋಡಿ, ಅಪಾಯಿಂಟ್ಮೆಂಟ್ ಆಫ್ ದ ಪರ್ಸನ್ಸ್ other than district judges to the judicial service of the state are made by the governor of the state after the consultation with the state public service commission and the high court. Appointment of the district judges, ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಯಾರು ಮಾಡ್ತಾರೆ ಅಂತಂದರೆ, ಗವರ್ನರ್ ಇನ್ ಕನ್ಸಲ್ಟೇಷನ್ ವಿತ್ ದ ಹೈ ಕೋರ್ಟ್ ಅಪಾಯಿಂಟ್ಮೆಂಟ್. ಅದನ್ನು ಬಿಟ್ಟು ಅದರ್ ಪರ್ಸನ್ಸ್ ಆಫ್ ದ ಜುಡಿಷಿಯಲ್ ಸರ್ವಿಸ್, ಆ ಜುಡಿಷಿಯಲ್ ಸರ್ವಿಸ್ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು, ಅಡಿಷ್ನಲ್ ಪ್ರಾಸಿಕ್ಯೂಟರ್ ಇರ್ಬೋದು, ಅಥವಾ ಬೇರೆ ರಿಜಿಸ್ಟ್ರಾರ್ ಇರ್ಬೋದು. ಅವ್ರನ್ನೆಲ್ಲ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ, ಇಟ್ ವಿಲ್ ಬಿ ಇನ್ ಕನ್ಸಲ್ಟೇಷನ್ ವಿತ್ ದ ಗವರ್ನರ್ ಆ್ಯಂಡ್ ದ ಆರ್ ಇನ್ ಕನ್ಸಲ್ಟೇಷನ್ ವಿತ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ದ ಹೈಕೋರ್ಟ್. ನೆನಪಿದವ ಇವೆಲ್ಲ? ಓದಿದ್ರೆ ಓದಿಲ್ಲ ನೋಡಿ ಒಂದ್ಸರಿ ಹೆಂಗೇನೆ. ಇದು KPSC ಕ್ವಶನ್ ಈ ಸರಿ ಬಂದಿದ್ದು. ಕರೆಕ್ಟ್ ಮಾಡಿದ್ರಾ? ಏನು ಆಲ್ ಆಫ್ ದಿ ಅಬವ್ ಹಾಕಿದ್ರಾ, 1 2 3 ಹಾಕಿದ್ರಾ? ಆಲ್ ಆಫ್ ದಿ ಅಬವ್. ದ ಎಕ್ಸ್ಪ್ರೆಷನ್ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ಕ್ಲೂಡ್ಸ್ ಜಡ್ಜ್ ಆಫ್ ಎ ಸಿಟಿ ಸಿವಿಲ್ ಕೋರ್ಟ್, ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಜಾಯಿಂಟ್ ಡಿಸ್ಟ್ರಿಕ್ಟ್ ಜಡ್ಜ್, ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಜಡ್ಜ್, ಚೀಫ್ ಜಡ್ಜ್ ಆಫ್ ದ ಸ್ಮಾಲ್ ಕಾಸ್ ಕೋರ್ಟ್. ಏನು ಹೇಳಿದ್ನಲ್ಲ, 2,000 ರೂಪಾಯಿಗಿನ್ನ ಕಡಿಮೆ ಇರುವಂಥ ಅವ್ರು ಇವರು. UPSC ಈ ಥರ ಇದೇ ರೀತಿ ಒಂದು ಪ್ರಶ್ನೆ ಕೊಟ್ಟಿದೆ.
ಬಟ್ ಯು ಕೆ ಪಿ ಎಸ್ ಆರ್ ಕೊಟ್ಟರಲ್ಲ ಅಷ್ಟು ವಿಚಿತ್ರವಾಗಿ ಕೊಟ್ಟಿರಲಿಲ್ಲ. ಹೂ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ, ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಅದು ನೇರವಾಗಿ ಕೊಟ್ಟಿದ್ರು, ಸಿಂಪಲ್ ಆಗಿ ಇದಕ್ಕೆ. ದ ಎಕ್ಸ್ಪ್ರೆಷನ್ ಜುಡಿಷಿಯಲ್ ಸರ್ವಿಸ್ ಮೀನ್ಸ್ ದ ಸರ್ವಿಸ್ ಕನ್ಸಿಸ್ಟಿಂಗ್ ಎಕ್ಸ್ಕ್ಲೂಸಿವ್ಲಿ ಆಫ್ ಪರ್ಸನ್ಸ್ ಇಂಟೆಂಡೆಡ್ ಟು ಫಿಲ್ ದ ಪೋಸ್ಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ ಅದರ್ ಸಿವಿಲ್ ಜುಡಿಷಿಯಲ್ ಪೋಸ್ಟ್ ಇನ್ಫೀರಿಯರ್ ಟು ದ ಪೋಸ್ಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವರೆಲ್ಲ ಏನಿದಾರಲ್ಲ ಅವರೆಲ್ಲ ಇವ್ರಿಗಿನ್ನ ಇನ್ಫೀರಿಯರು, ಹಾಗಾಗಿ ಅದನ್ನ ಜುಡಿಷಿಯಲ್ ಸರ್ವಿಸ್ ಅಂತೇಳಿ ತಗೋತೀವಿ. ದಿಸ್ ಇಸ್ ದ ಸ್ಟ್ರಕ್ಚರ್. ದ ಸೇಮ್ ಜಡ್ಜ್ will be called as district judge when he sit on the civil side, and the same judge will be called as session judge when he sit on the criminal side. The district judge is the highest judicial authority in that district. High court ge chief justice of that particular high court, chief justice of India for India ge ಇಲ್ಲಿ ಈ ಡಿಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಗೆ ದ ಡಿಸ್ಟ್ರಿಕ್ಟ್ ಜಡ್ಜ್. The district judge is also the sessions judge. When he deals with the civil cases, he is known as the district judge. When he hears the criminal cases, he is called as the sessions judge. Next, appeals against his orders and the judgment lies with the high court. The sessions judge has the power to impose any sentence including the, idan correct nodkolli, it is including the life imprisonment and the capital punishment. That is what we call death sentence. However, the capital punishment passed by him subject to the confirmation by the high court. ಅದೇ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ಹೈಕೋರ್ಟಿಂದ ಆತನಿಗೆ ಪರ್ಮಿಷನ್ ಬರಲೇಬೇಕು. ಸಾಕು, ಇಷ್ಟೊಂದು ನೀವು ನೋಡಿ. ಇದುವರೆಗೂ ಏನು ಡಿಸ್ಕಸ್ ಮಾಡೋದಲ್ಲ, ನೀವು ಪಟ ಅಂತ ಎಷ್ಟು ಬೇಗ ಕ್ವಶನ್ಗೆ ಆನ್ಸರ್ ಹೇಳ್ತಿರಲ್ಲ ಅಷ್ಟು ಬೇಗ ನಾನು ಮುಗಿಸ್ಕೊಂತ ಹೋಗ್ತೀನಿ. ನೀವು ಕ್ವಶನ್ ಹೇಳಿಲ್ಲ ಅಂತಂದರೆ ನಾನು ಮುಗಿಸೋಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬೇಗ ಕಾಣಿಸ್ತಾ ಇದೆಯಾ? ಹಾಂ, ದ ಪವರ್ ಆಫ್ ದ ಸುಪ್ರೀಂ ಕೋರ್ಟ್ ಟು ಡಿಸೈಡ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಸೆಂಟರ್ एंड द स्टेट फॉल्स इन द ओरिजिनल जुरिस्डिक्शन. आप मत बोलो वो क्वेश्चन पढ़ के, आप थोड़ा शांत रहो. इनको इट इज़ अंडर द ओरिजिनल जुरिस्डिक्शन. करेक्टा? ಅಪ್ಲೇಟ್ ಜುರಿಸ್ಡಿಕ್ಷನ್ ಅಂದರೆ ಗೊತ್ತು, ಬೈ ದ ವೇ ಆಫ್ ಅಪೀಲಿಂಗ್. ಕಾನ್ಸ್ಟಿಟ್ಯೂಷನಲ್ ಜುರಿಸ್ಡಿಕ್ಷನ್ ಅಂದರೆ ನಥಿಂಗ್ ಲೈಕ್ ದಟ್. ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂತಂದರೆ ನೆನಪಾಯ್ತಾ ಇದು? ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಲಿವ್ ಇನ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಸಿಡೆಂಟ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, when the chief justice of the high court acts as an administrative capacity, he is subject to ಏನ ಎಬಿಎಸ್ ಕಾರ್ಪಸ್ನ, ಕೋವರಂಟನ, ಮ್ಯಾಂಡಮಸ್ನ, ಸರಿನಾ? ಅಥವಾ ಬೇರೆ ಸರ್ಟಿರರಿ ಪ್ರಾಹಿಬಿಷನ್ ಯಾವ್ದಾರು ಇರ್ಬೋದು. ಇದನ್ನು ಯಾರಿಗೆ ಕೊಡ್ತಾರೆ ಅಂತ ನಾನು ಹೇಳಿದೆ? ಪ್ರೈವೇಟಾ? ಇಟ್ ವಿಲ್ ಬಿ ಗಿವನ್ ಟು ಬೋತ್ ಪ್ರೈವೇಟ್ ಆ್ಯಂಡ್ ದ ಪಬ್ಲಿಕ್. ದಿಸ್ ವಿಲ್ ಬಿ ಗಿವನ್ ಟು public. I can't compel any of the private employee to why you are sitting there, we can't ask him. So when it comes to the mandamus, we can compel any of the government employee to do some work. I can't say any of the private organization to do any work. So it is related to public and this is related to public. AB public, AB public, AB public. Then you will be acting as a executive or the administrative authority. Then during that time, ಏನ according to the constitution, the term district judge shall not include, shall not chief presidency magistrate, session judge, tribunal judge and the chief judge of small cause court. ಇವರಿದ್ರು ತಾನೆ, ಸರ್ ಮ್ಯಾಜಿಸ್ಟ್ರೇಟು ಇದ್ದರು, ಬೇರೆ ಇದ್ದರು. ಸೊ ದ ಟ್ರಿಬ್ಯುನಲ್ ಈಸ್ ಔಟ್ ಆಫ್ ದ ಪರ್ವ್ಯೂ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ಅಲ್ಲಿ ಇರೋದು ಇಶ್ಯೂನೇ ಬೇರೆ ಇದೆ. ಸೊ ದಿಸ್ ಟ್ರಿಬ್ಯುನಲ್ ವಿಲ್ ಬಿ ಹ್ಯಾವಿಂಗ್ ದ ಜಡ್ಜ್ ಹೂ ಆರ್ ಆಫ್ ದ ಹೈಯರ್ ಸ್ಟೇಚರ್. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿರೋ ಅಂಥವ್ರು ಇರ್ತಾರೆ.